ಕ್ರಿಸ್ತನಲ್ಲಿ ಪ್ರಿಯ ಆತ್ಮೀಯರೇ, ತಮ್ಮೆಲ್ಲರಿಗೂ ಬೆಳಗಿನ ಶುಭೋದಯವನ್ನು ತಿಳಿಸುವವಳಾಗಿದ್ದೇನೆ. ಕೋವಿಡ್-19ನ ನಿಮಿತ್ತವಾಗಿ ಚರ್ಚ್ ಆಫ್ ಸೌತ್ ಇಂಡಿಯಾ, ಕರ್ನಾಟಕ ಸದರ್ನ್ ಡಯಾಸಿಸ್ ಹಾಗೂ ಸೌಹಾರ್ದಿಕ ಸಮಿತಿ ಇವರ ಜಂಟಿ ಆಶ್ರಯದಲ್ಲಿ ಆರಾಧನೆಯನ್ನು ಮಾಧ್ಯಮದ ಮೂಲಕ ಮುಂದುವರಿಸಲು ಕೃಪೆ ನೀಡಿದ ತಂದೆಯಾದ ದೇವರಿಗೆ ಮೊಟ್ಟಮೊದಲು ಉಪಕಾರವನ್ನು ಸಲ್ಲಿಸುತ್ತಾ ಅವಕಾಶ ನೀಡಿಕೊಟ್ಟಂಥ ಬಿಗ್ ಜೆ ಮಾಧ್ಯಮದವರಿಗೂ ನಮ್ಮ ಹೃದಯ ಸ್ಪರ್ಶಿ ವಂದನೆಯನ್ನು ತಿಳಿಸುವವಳಾಗಿದ್ದೇನೆ. ನಾವೆಲ್ಲರೂ ಒಟ್ಟಾಗಿ ದೇವರನ್ನು ಆರಾಧಿಸೋಣ. ನಮ್ಮ ಅನಾನುಕೂಲ ಸ್ಥಿತಿಯಲ್ಲಿ ನಾವು ಇದ್ದ ಸ್ಥಳದಲ್ಲಿಯೇ ದೇವರನ್ನು ಆರಾಧಿಸುತ್ತಾ, ನಾವು ಕುಟುಂಬವಾಗಿ ಆತನನ್ನು ಭಜಿಸುತ್ತಾ ಈ ಆರಾಧನೆಯಲ್ಲಿ ಪಾಲು ತೆಗೆದುಕೊಳ್ಳೋಣ. ನಮ್ಮ ಮಧ್ಯದಲ್ಲಿರುವಂಥ ಶ್ರೀಯುತ ಸುಚಿತ್ ಕೋಟ್ಯಾನ್ ಇವರು ನಮ್ಮನ್ನು ಸ್ತುತಿಗೀತೆಗಳೊಂದಿಗೆ ಮುನ್ನಡೆಸಲು ಕೇಳಿಕೊಳ್ಳುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರೀತಿಯುಳ್ಳವರೇ, ಮತ್ತೊಂದು ದಿನವನ್ನು ನಮ್ಮ ಜೀವಿತದಲ್ಲಿ ದೇವರು ಕರುಣಿಸಿಕೊಟ್ಟಿದ್ದಾನೆ. ಬಹಳ ವಿಶೇಷವಾದಂಥ ಒಂದು ದಿನ, ಪಂಚಾಶುತ ಮಹಬ್ಬದ ದಿನದಲ್ಲಿ ನಾವು ಈ ಆರಾಧನೆಗಾಗಿ ಸೇರಿ ಬಂದಿದ್ದೇವೆ. ನಾವು ನಮ್ಮ ಮನೆಗಳಲ್ಲಿ ಸೇರಿರುವಾಗ ದೇವರ ಮಹಿಮೆಗಾಗಿ ಹಾಡುಗಳನ್ನು ಹಾಡೋಣ. ನಮ್ಗೆ ಗೊತ್ತಿರುವಂಥದ್ದೇ ಕೆಲವೊಂದು ಸಂಗೀತವನ್ನು ನಾವು ಈ ಸಮಯದಲ್ಲಿ ಹಾಡ್ತೇವೆ. ಕ್ರಿಸ್ತನ ಎರಡನೇ ಬರೋಣವನ್ನು ನಿರೀಕ್ಷಿಸುವಂಥ ಜೀವಿತ ಕ್ರೈಸ್ತರಾದ ನಮ್ಮೆಲ್ಲರದ್ದು ಆಗಿದೆ. ಸಂಗೀತ ಹೇಳುತ್ತದೆ, ಮೇಘದಲ್ಲಿ ದೂತರೊಡನೆ ನನ್ನೇಸುವು ಬರುವನು, ತುತ್ತೂರಿಯ ಆ ಶಬ್ದದೇ ಬಲದಿಂದಲೂ ಬರುತ್ತಿಹನು ಎಂಬುದಾಗಿ. ಖಂಡಿತವಾಗಿ ಆತನು ಮೇಘದಲ್ಲಿ ಬರುವಂಥ ದಿನವನ್ನು ಕಾಣುವಂಥ ಆ ಅಪೇಕ್ಷೆ, ಹಾರೈಕೆ ನಮ್ಮೆಲ್ಲರದು ಜೊತೆಯಾಗಿ ನಾವೆಲ್ಲರೂ ಪ್ರಾರ್ಥನಾ ಪೂರ್ವಕವಾಗಿ ಸಂಗೀತವನ್ನು ಹಾಡಿಕೊಳ್ಳುವ. ಮೇಘದಲ್ಲಿ ದೂತರೊಡನೆ ನನ್ನ ಯೇಸುವು ಬರುವನು. ಪ್ರಕಟಣೆಗಳ ಗ್ರಂಥ ಭಾಗದಲ್ಲಿ 16ನೇ ಅಧ್ಯಾಯ 15ನೇ ವಚನಕ್ಕೆ ಬರುವಾಗ ದೇವರ ವಾಕ್ಯ ಬಹಳ ಸುಂದರವಾಗಿ ಹೇಳುತ್ತದೆ. ಪ್ರಿಯರೇ, ಕಳ್ಳನು ಬರುವಂತೆ ನಾನು ಬರುತ್ತೇನೆ ಎಂಬುದಾಗಿ. ಕ್ರಿಸ್ತನು ಬರುವಂಥ ದಿನ ನಮಗೆ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ನಾವೆಲ್ಲರೂ ಎಚ್ಚರದಿಂದ ಸಿದ್ಧವಾಗಿದ್ದುಕೊಂಡು ಆತನ ದಾರಿಯನ್ನು ಕಾಯುತ್ತಾ ಆತನನ್ನು ಸ್ತುತಿಸೋಣ. ಆತನ ಸುವಾರ್ತೆಯನ್ನು ಜಗತ್ತಿಗೆ ಸಾರೋಣ. ಆತನ ಮಹಿಮೆಯನ್ನು ನಾವೆಲ್ಲರಿಗೂ ಸಾರುವವರಾಗಿರೋಣ. ಕ್ರಿಸ್ತನು ಬರುವ ದಿನವು ಗೊತ್ತಿಲ್ಲದೆ ಇರುವಾಗಲೂ. ಕ್ರಿಸ್ತನು ಬರುವ ದಿನವು ಗೊತ್ತಿಲ್ಲದೆ ಇರುವಾಗಲೂ ನಾವೆಲ್ಲರೂ ಎಚ್ಚರದಿಂದ ಸಿದ್ಧರಾಗಿರುವ ಕ್ರಿಸ್ತನು ಬರುವ ದಿನವು ಗೊತ್ತಿಲ್ಲದೆ ಇರುವಾಗಲೂ ನಾವೆಲ್ಲರೂ ಎಚ್ಚರದಿಂದ ಸಿದ್ಧರಾಗಿರುವ ಮೇಘದಲ್ಲಿ ದೂತರೊಡನೆ ನನ್ನ ಯೇಸುವು ಬರುವನು, ತುತ್ತೂರಿಯ ಆ ಶಬ್ದದಿ ಬಲದಿಂದಲೂ ಬರುತ್ತಿಹನು. ಆತನು ಮಹಿಮೆಯಿಂದಲೇ ಬರುತ್ತಾನೆ, ಮಹಿಮಾ ಪ್ರಭಾವದಿ ಬರುತ್ತಾನೆ. ಆತನು ನಮಗೆ ರಕ್ಷಣೆಯನ್ನು ಕೊಡುತ್ತಾನೆ. ಯಾರ್ಯಾರು ಆತನನ್ನು ನಂಬುತ್ತಾರೋ, ಆತನ ಹೆಸರಿನಲ್ಲಿ ನಂಬಿಕೆ ಇಡುತ್ತಾರೋ ಅವರಿಗೆ ರಕ್ಷಣೆ ಸಿಗುತ್ತದೆ. ಪ್ರಿಯರೇ,
ಮದಲಿಂಗನ ದಾರಿಯನ್ನ ಕಾದು ಕೂತಂತ ಕನ್ನಿಕೆಯ ರೋಪಾದಿಯಲ್ಲಿ ನಾವು ಆತನ ಬರೋಣವನ್ನು ನಿರೀಕ್ಷಿಸುವ ಮಹಿಮೆಯಿಂದಲೇ ಬರುವಂತ ಯೇಸುವಿನ ಮುಖವನ್ನು ಸಂತೋಷದಿಂದ ಎದುರುಗೊಳ್ಳುವ ಮಹಿಮೆಯಿಂದಲೇ ಯೇಸು. ಮಹಿಮೆಯಿಂದಲೇ ಯೇಸುವು ಮಹಿಮಾ ಪ್ರಭಾವದಿ ಬರುವರು, ರಕ್ಷಣೆಯ ನೀಡುವರು ನಂಬಿದ ಮಕ್ಕಳಿಗೆ, ನಂಬಿದ ಮಕ್ಕಳಿಗೆ. ಮಹಿಮೆಯಿಂದಲೇ ಯೇಸುವು ಮಹಿಮಾ ಪ್ರಭಾವದಿ ಬರುವರು, ರಕ್ಷಣೆಯ ನೀಡುವರು ನಂಬಿದ ಮಕ್ಕಳಿಗೆ, ನಂಬಿದ ಮಕ್ಕಳಿಗೆ. ಮೇಘದಲ್ಲಿ ದೂತರೊಡನೆ ಯೇಸುವು ಬರುವರು, ತುತ್ತೂರಿಯ ಆ ಶಬ್ದದಿ ಬಲದಿಂದಲೂ ಬರುತ್ತಿಹರು. ಮೇಘದಲ್ಲಿ ದೂತರೊಡನೆ ಯೇಸುವು ಬರುವರು, ತುತ್ತೂರಿಯ ಆ ಶಬ್ದದಿ ಬಲದಿಂದಲೂ ಬರುತ್ತಿಹರು. ನನ್ನ ಆಪ್ತ ಮಿತ್ರ ಯೇಸು ಆತನು ನನಗೆ ಎಲ್ಲವೂ ಕೂಡ. ಆತನು 10,000ಗಳಲ್ಲಿ ಶ್ರೇಷ್ಠನಾದಂಥ ದೇವರು. ಆತನ ಮಹಿಮೆಯನ್ನ ನಾವೆಲ್ಲರೂ ಸಾರುವಂಥ ಒಂದು ಹಾಡು, ಅದನ್ನು ನಾವೆಲ್ಲರೂ ಜೊತೆಯಾಗಿ ಹಾಡುವ. ಆ ಸಂಗೀತ ಹೇಳಿದ್ರೆ, ಕಷ್ಟ ದುಃಖ ಕಾಲದಲ್ಲಿ ನನಗೆ ಆಶ್ರಯ, ಚಿಂತ ಭಾರವೆಲ್ಲ ನಾನು ಹಾಕುವೆ, ತಗ್ಗಿನ ತಾವರೆ ಉದಯದ ತಾರೆಯಾಗಿರುವತನು ಆತನು. 10,000ಗಳಲ್ಲಿ ಶ್ರೇಷ್ಠನಾಗಿರುವಂಥ ದೇವರನ್ನ ನಾವೆಲ್ಲರೂ ಸ್ತುತಿಸುವ. ಕರ್ತನಲ್ಲಿ ಪ್ರೀತಿಯುಳ್ಳವರೇ, ಈ ಬಿಗ್ ಜೆ ಮಾಧ್ಯಮದ ಮುಖಾಂತರವಾಗಿ ನಾವು ಸುವಾರ್ತೆಯನ್ನು ಸಾರುವಂಥ ಈ ಆರಾಧನೆಯಲ್ಲಿ ಜಗತ್ತಿನಾದ್ಯಂತ ಇದನ್ನು ಪ್ರಸರಿಸುವಂಥ ಸಮಯದಲ್ಲಿ ನಾವು ಕೂಡ ಈ ಸಂಗೀತವನ್ನು ಬೇರೆ ಬೇರೆ ಭಾಷೆಗಳಲ್ಲಿ ಹಾಡುವಂಥ ಪ್ರಯತ್ನವನ್ನು ಮಾಡುತ್ತೇವೆ. ಇಂಗ್ಲೀಷ್, ಅದೇ ರೀತಿ ಕನ್ನಡ ಮತ್ತು ಹಿಂದಿ ಭಾಷೆಯಲ್ಲಿ ನಾವು ಈ ಸಂಗೀತವನ್ನು ಹಾಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ನಮ್ಮ ಜೊತೆಗೆ ನೀವೆಲ್ಲರೂ ಹಾಡಿರೋ ಬಹಳ ಹಳೆಯ ಹಾಡು ಇದು. ನಾವೆಲ್ಲರೂ ಜೊತೆಯಾಗಿ ದೇವರನ್ನು ಮಹಿಮೆ ಪಡಿಸುವ. ಐ ಹ್ಯಾವ್ ಫೌಂಡ್ ಅ ಫ್ರೆಂಡ್ ಇನ್ ಜೀಸಸ್, ಹಿ ಈಸ್ ಎವ್ರಿಥಿಂಗ್ ಟು ಮೀ. He's everything to me. He's the fairest of 10,000 to my soul. He's the lily of the valley. In Him alone I see all I need to cleanse and make me fully whole. In sorrow He's my comfort. In trouble He's my stay. He tells me every care on Him to roll. He's the lily of the valley, the brightest morning star. He's the fairest of 10,000 to my soul. ನನ್ನಾಪ್ತ ಮಿತ್ರ ಯೇಸು ನನಗೆ ಎಲ್ಲವೂ, 10,000ಗಳಲ್ಲಿ ಶ್ರೇಷ್ಠನು. ತಗ್ಗಿನ ತಾವರೆಯು ಯೇಸುವಿನಲ್ಲಿಯೇ ನನ್ನ ಎಲ್ಲ ಶುದ್ಧೀಕರಣವಿದೆ. ಕಷ್ಟ ದುಃಖ ಕಾಲದಲ್ಲಿ ನನಗೆ ಆಶ್ರಯ, ಚಿಂತ ಭಾರವೆಲ್ಲ ನಾನು ಹಾಕುವೆ. ತಗ್ಗಿನ ತಾವರೆಯು ಉದಯ ತಾರೆಯು 10,000ಗಳಲ್ಲಿ ಶ್ರೇಷ್ಠರು. मित्र यीशु, वो मेरा सब कुछ है, लाखों
शांति और आनंद मिलता है, उसका क्रूस मुझको चंगा करता है। वो शरों का गुलाब है और बोलता तारा है, लाखों में वो मेरा एक ही प्रिय है। ಆರಾಧನೆಗಾಗಿ ನಾವು ನಮ್ಮನ್ನು ಸಿದ್ಧಪಡಿಸಿಕೊಳ್ಳುವಂಥ ಸಮಯದಲ್ಲಿದ್ದೇವೆ. ಪಂಚಾಶೋತ್ತಮ ಹಬ್ಬದ ದಿನದಂದು ದೇವರ ಹೇಳಿದಂಥ ಮಾತನ್ನು ನೆನಪು ಮಾಡಿಕೊಳ್ಳುವ ನಿಮಗೆ ಒಬ್ಬ ಸಹಾಯಕನನ್ನು ನಾನು ಕಳುಹಿಸಿಕೊಡುತ್ತೇನೆ. ಆ ಪವಿತ್ರ ಆತ್ಮನಿಗಾಗಿ ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಂಡು ನಾವು ಬೇಡಿಕೊಳ್ಳುವ ಸಂಗೀತ ಮೊದಲು ಹಿಂದಿಯಲ್ಲಿ, ನಂತರದಲ್ಲಿ ಕನ್ನಡದಲ್ಲಿ ಬರ್ತದೆ. ಪವಿತ್ರ ಆತ್ಮ ಆ ಮುझे ले जाओ ಯೇಸು ಕೆ ಚರಣೋं में, ಪವಿತ್ರ ಆತ್ಮ ಆ ಎಂಬುದಾಗಿ ನಾವೆಲ್ಲರೂ ಪ್ರಾರ್ಥನಾ ಪೂರ್ವಕವಾಗಿ ಈ ಸಂಗೀತವನ್ನು ಜೊತೆಯಾಗಿ ಹಾಡುವ, ದೇವರ ನಾಮವನ್ನು ಮಹಿಮೆ ಪಡಿಸುವ. ಪವಿತ್ರ ಆತ್ಮ ನಮ್ಮ ಶಿರಗಳನ್ನು ಬಾಗಿ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ.
ಸರ್ವಕ್ಕೂ ಒಡೆಯನಾಗಿರುವಂಥ ನಮ್ಮ ತಂದೆಯಾದ ದೇವರೇ, ನೀನು ಸ್ತುತಿಗೆ ಪಾತ್ರನೂ ಮಹಿಮೆಗೆ ಯೋಗ್ಯನೂ ಆಗಿರುವ ದೇವರಾಗಿದ್ದಿ. ನಿನ್ನನ್ನು ನಾವು ಸ್ಮರಿಸುತ್ತೇವೆ ಸ್ವಾಮಿ. ಮತ್ತೊಂದು ಆವರ್ತಿ ನಿನ್ನನ್ನು ಸ್ತುತಿಸಿ ಕೊಂಡಾಡಲು ನೀನು ನೀಡಿದ ಈ ಸುಂದರ ಅವಕಾಶಕ್ಕೋಸ್ಕರ ನಿಮಗೆ ವಂದನೆಯನ್ನು ಸಲ್ಲಿಸುವವರಾಗಿದ್ದೇವೆ. ಸಂದು ಹೋದ ಎಲ್ಲ ದಿನಗಳಲ್ಲಿ ನೀನು ನಮ್ಮ ಜೊತೆಗಾರನಾಗಿದ್ದು ನಮ್ಮನ್ನು ಕೈ ಹಿಡಿದು ಸಂರಕ್ಷಿಸಿ ಇಲ್ಲಿಯವರೆಗೆ ನಡೆಸುತ್ತಾ ಬಂದ ನಿನ್ನ ಕೃಪೆಗೋಸ್ಕರ, ನಿನ್ನ ಸಹಾಯಕ್ಕೋಸ್ಕರ ನಾವು ನಿನಗೆ ಉಪಕಾರವನ್ನು ಸಲ್ಲಿಸುವವರಾಗಿದ್ದೇವೆ. ಪ್ರೀತಿಯುಳ್ಳ ಪ್ರಭುವೆ, ನಿನ್ನ ಆಲಯವು ಮುಚ್ಚಲ್ಪಟ್ಟಿದೆ. ಸಮುದಾಯವಾಗಿ ನಿನ್ನನ್ನು ಆರಾಧಿಸಲು ಅವಕಾಶವಿಲ್ಲದ ಸಮಯದಲ್ಲಿ ನಾವಿರುವಾಗ ನಮ್ಮೆಲ್ಲರ ಹೃದಯವನ್ನು ನಿನಗೋಸ್ಕರ ತೆರೆದಿಟ್ಟುಕೊಂಡು ನೀನು ನಮ್ಮಲ್ಲಿ ಬಂದು ವಾಸಿಸೆಂದು ನಿನ್ನನ್ನು ಪ್ರೀತಿಯಿಂದ ಆಹ್ವಾನಿಸುವವರಾಗಿದ್ದೇವೆ. ಇಲ್ಲಿ ಇಬ್ಬರಾಗಲಿ ಮೂವರಾಗಲಿ ನನ್ನ ಹೆಸರಿನಲ್ಲಿ ಕೂಡಿ ಬರುತ್ತಾರೋ ಅಲ್ಲಿ ನಾನಿದ್ದೇನೆಂದು ಅಭಯವಚನ ನೀಡಿದ ನಮ್ಮ ಸ್ವಾಮಿ, ಇಂದು ನಮ್ಮ ಮಧ್ಯೆ ಬಂದು ಪ್ರಸನ್ನನಾಗು. ಅಂದು ಪವಿತ್ರಾತ್ಮನ ಮೂಲಕ ನಿನ್ನ ಶಿಷ್ಯರನ್ನು ಬಲಪಡಿಸಿದಂತೆ ಇಂದು ನಮ್ಮೆಲ್ಲರನ್ನು ನಿನ್ನಾತ್ಮನ ಮೂಲಕ ಬಲಗೊಳಿಸು. ಈ ಆರಾಧನೆಯನ್ನು ನಡೆಸುವಂಥ ಪ್ರತಿಯೊಬ್ಬೊಬ್ಬರನ್ನು ನಿನ್ನ ಪ್ರೀತಿಯುಳ್ಳ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ಅವರನ್ನು ಬಲಪಡಿಸು, ಆಶೀರ್ವದಿಸು. ಅದೇ ರೀತಿ ಮನೆಯಲ್ಲಿ ಕುಳಿತುಕೊಂಡು ಆರಾಧನೆಯನ್ನು ವೀಕ್ಷಿಸುತ್ತಿರುವಂತೆಲ್ಲರನ್ನು ಮಾತ್ರವಲ್ಲದೆ ಅವರ ಇಚ್ಛೆ ಆಲೋಚನೆಗಳನ್ನು, ಅವರ ನಂಬಿಗಸ್ತ ಪ್ರಾರ್ಥನೆಯನ್ನು ನೀನು ಕೇಳಿ ತಕ್ಕ ಸಮಯದಲ್ಲಿ ಸದುತ್ತರವನ್ನು ದಯಪಾಲಿಸೆಂದು ಪ್ರಾರ್ಥಿಸುವವರಾಗಿದ್ದೇವೆ. ಎಲ್ಲ ಘನ ಮಾನ ಸ್ತುತಿ ಸ್ತೋತ್ರಗಳು ನಿನ್ನೊಬ್ಬನಿಗೆ ಸಲ್ಲಲಿ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿದ್ದೇವೆ ತಂದೆಯೇ, ಆಮೆನ್. ತೆರೆಯಲಿ, ವರ್ತಮಾನವು ಹೊಸ ಅರ್ಥ ಹೊಂದಲಿ ಮತ್ತು ಭವಿಷ್ಯತ್ತು ನಿರೀಕ್ಷೆಯಿಂದ ಪ್ರಜ್ವಲಿಸಲಿ. ದೇವಜನರೇ ಉಲ್ಲಾಸಿಸಿರಿ, ನಮ್ಮ ಜ್ಞಾನವು ಬಲವೂ ಆಗಿರುವ ಆತನಿಗೆ ತಲೆಬಾಗಿರಿ. ದೇವರ ಆತ್ಮನ ಬಲದಿಂದ ನಾವು ಸೃಷ್ಟಿಸಲ್ಪಟ್ಟು ಶುದ್ಧಿ ಹೊಂದುವಂತೆ ನಮ್ಮನ್ನು ನಾವೇ ದೇವರ ಸಮ್ಮುಖದಲ್ಲಿ ಸಮರ್ಪಿಸಿಕೊಳ್ಳುತ್ತೇವೆ. ನಮ್ಮ ಆರಾಧನೆಯ ಆರಂಭವು ತಂದೆ, ಕುಮಾರ, ಪರಿಶುದ್ಧಾತ್ಮನಾಗಿರುವ ತ್ರಯೇಕ ದೇವರ ನಾಮದಲ್ಲಾಗಲಿ. ಆಮೆನ್. ಪಂಚಶತಮ ಹಬ್ಬದ ಈ ಆರಾಧನೆಗೆ ದೇವರನ್ನು ಸ್ಮರಿಸುವ ಹಾಗೆ ಹಾಡುವಂಥ ಕನ್ನಡ ಸಂಗೀತದಲ್ಲಿ 113ನೇ ಕನ್ನಡ ಸಂಗೀತದಲ್ಲಿ ರಾಗ ಮಾಡೋಣ. 113ನೇ ಕನ್ನಡ ಸಂಗೀತದ 1, 2 ಮತ್ತು 3ನೇ ಚರಣವನ್ನು ರಾಗ ಮಾಡೋಣ. Hey
ದೇವರಾದ ಕರ್ತನು ನೀನೊಬ್ಬನೇ. ನೀನು ಪರಿಶುದ್ಧ, ನಿನ್ನ ಕೃತ್ಯಗಳು ಮಹತ್ತಾದವುಗಳು. ನೀನು ಸರ್ವಶಕ್ತನು, ಮಹೋನ್ನತನು, ಪರಮೋಚ್ಚನು. ನೀನು ತ್ರೇಕನು, ಕರ್ತದೇವರು ಮತ್ತು ಸರ್ವೋತ್ತಮನು. ನೀನು ಒಳ್ಳೆಯವನು, ಎಲ್ಲದರಲ್ಲಿಯೂ ಒಳ್ಳೆಯವನು, ಒಳ್ಳೆತನದಲ್ಲಿ ಅತೀತನು, ಜೀವಿಸುವ ಸತ್ಯಕರ್ತ ದೇವನು. ನೀನು ಪ್ರೀತಿಯು, ಜ್ಞಾನವು, ದೀನತೆಯು, ಸಹಿಷ್ಣುವು, ವಿಶ್ರಾಂತಿಯು, ಶಾಂತಿಯು. ನೀನು ಸಂತೋಷವು, ನೀನೇ ನಮ್ಮ ನಲಿವು, ನೀನೇ ನ್ಯಾಯವು, ಸಂಯಮವು. ನೀನೇ ನಮ್ಮೆಲ್ಲ ಐಶ್ವರ್ಯವು, ನಮ್ಮನ್ನು ಸಂತೃಪ್ತಿಗೊಳಿಸುವ ಆತನು. ನೀನು ರಮಣೀಯನು, ದಯಾಳುವು ಆಗಿದ್ದಿ. ನೀನೇ ನಮ್ಮನ್ನು ಕಾಯುವ, ಪೋಷಿಸುವ ಸಂರಕ್ಷಕ. ನೀನೇ ನಮ್ಮ ಧೈರ್ಯ, ಆಶ್ರಯ ಮತ್ತು ನಿರೀಕ್ಷೆ. ನೀನೇ ನಮ್ಮ ನಂಬಿಕೆ ಮತ್ತು ಆದರಣೆ. ನೀನೇ ನಮ್ಮ ನಿತ್ಯ ಜೀವ, ಪರಮ ಹಾಗೂ ಅದ್ಭುತ ಸ್ವರೂಪಕರ್ತ. ಸರ್ವಶಕ್ತನಾದ ದೇವರೇ, ಕರುಣಾಮಯಿ ರಕ್ಷಕನೇ, ಘನವಾದ ಮಹಿಮೆಯು, ಜ್ಞಾನವು, ಸಕಲ ಗೌರವ, ಬಲ, ಅಧಿಕಾರ, ನಮ್ಮ ಕೃತಜ್ಞತೆಗಳು ಸದಾಕಾಲ ನಿನಗೆ ಸ್ವಾಮಿ. ಆಮೆನ್. ಪ್ರಿಯರೇ, ನಾವೆಲ್ಲರೂ ದೇವರ ಸಾನ್ನಿಧ್ಯದಲ್ಲಿ ನಮ್ಮನ್ನು ತಗ್ಗಿಸಿಕೊಂಡು ನಮ್ಮ ಪಾಪಗಳನ್ನು ಅರಿಕೆ ಮಾಡುವುದಕ್ಕಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ. ನಾವೆಲ್ಲರೂ ಒಟ್ಟಾಗಿ ಪಾಪದ ಅರಿಕೆಯನ್ನು ಮಾಡೋಣ. ಕರುಣಾಳು ತಂದೆಯೇ, ನಮ್ಮ ಜೀವನದಲ್ಲಿ ನಿನ್ನ ನಡೆಸುವಿಕೆಯ ಅನುಭವಗಳನ್ನು ಹೊಂದಿದ್ದರೂ ಅದಕ್ಕೆ ಸಾಕ್ಷಿಯಾಗಿ ನಿಲ್ಲದೆ ಹೋಗಿರುವ ದಿನಗಳಿಗಾಗಿ ಕ್ಷಮೆ ಬೇಡುತ್ತೇವೆ. ನಮ್ಮ ಜೊತೆ ಮಾನವರ ಸಂಗಡ ಪ್ರೀತಿಯನ್ನು ಹಂಚಿಕೊಳ್ಳುವಲ್ಲಿ ಎಡವಿದ ದಿನಗಳಿಗಾಗಿ ಕ್ಷಮೆ ಬೇಡುತ್ತೇವೆ. ಕಷ್ಟಗಳು ಸಮಸ್ಯೆಗಳು ಬರುವಾಗ ನಂಬಿಕೆಯನ್ನು ಕಳಕೊಂಡು ತತ್ತರಿಸಿ ಹೋದ ಕ್ಷಣಗಳಿಗಾಗಿ ಕ್ಷಮೆ ಬೇಡುತ್ತೇವೆ. ದೇವರೇ, ನಮ್ಮನ್ನು ಬೋಧಿಸಿ ತಿದ್ದಿ ಸರಿಪಡಿಸಲು ನೀನು ಕಳುಹಿಸಿಕೊಟ್ಟ ಪವಿತ್ರಾತ್ಮನ ಸ್ವರವನ್ನು ಗಮನಿಸದೆ ಅಸಡ್ಡೆ ಮಾಡಿದ ದಿನಗಳಿಗಾಗಿ ಕ್ಷಮೆ ಬೇಡುತ್ತೇವೆ. ನಮ್ಮ ಕುಟುಂಬದಲ್ಲಿ, ಸಭೆಯಲ್ಲಿ, ಸಮಾಜದಲ್ಲಿ ಪವಿತ್ರಾತ್ಮನ ಕಾರ್ಯವನ್ನು ಗುರುತಿಸಲು ಸೋತು ಹೋಗಿರುವ ಸಮಯಗಳಿಗಾಗಿ ಕ್ಷಮೆ ಬೇಡುತ್ತೇವೆ. ದೇವ, ನಮ್ಮನ್ನು ಕರುಣಿಸು. ಬದುಕಿನ ಹೋರಾಟದಲ್ಲಿ ಪವಿತ್ರಾತ್ಮನ ಬಲವನ್ನು ಹೊಂದಿಕೊಂಡು ಕ್ರೈಸ್ತ ಜೀವನದ ಓಟವನ್ನು ಸ್ಥಿರಚಿತ್ತದಿಂದ ಓಡಲು ಸಹಾಯ ಮಾಡಬೇಕೆಂದು ದೀನತೆಯಿಂದ ಬೇಡಿಕೊಳ್ಳುತ್ತೇವೆ ನಮ್ಮ ದೇವರೇ. ಆಮೆನ್. ತನ್ನ ಮಕ್ಕಳ ಪಶ್ಚಾತ್ತಾಪದ ಹೃದಯವು ನಮ್ಮ ದೇವರನ್ನು ಸಂತೋಷಪಡಿಸುತ್ತದೆ. ಆತನ ಪ್ರೀತಿಯ ಕರಗಳು ನಮ್ಮನ್ನು ಅಪ್ಪಿಕೊಂಡು ಆಧರಿಸುತ್ತದೆ. ಕರುಣಾಳು ದೇವರು ಪವಿತ್ರಾತ್ಮನಿಂದ ನಿಮ್ಮನ್ನು ತುಂಬಿಸಿ ಪರಾಂಬರಿಸಲಿ. ಜೀವನದ
ವಿವಿಧ ಸವಾಲುಗಳನ್ನು ದಾಟಲು ತನ್ನ ವಿಶೇಷವಾದ ಕೃಪೆಯನ್ನು ಎಲ್ಲರಲ್ಲಿ ಇರಿಸಲಿ. ಆಮೆನ್. ನಾವೆಲ್ಲರೂ ಎದ್ದು ನಿಂತು ನಮ್ಮ ದೇವರಿಗೆ ಉಪಕಾರ ಸ್ತುತಿಯನ್ನು ಸಲ್ಲಿಸೋಣ. ದೇವರಿಗೆ ಉಪಕಾರ ಸ್ತುತಿಯನ್ನು ಸಲ್ಲಿಸೋಣ. ಸರ್ವಶಕ್ತನಾದ ದೇವರೇ, ಎಲ್ಲ ಮೇಲುಗಳಿಗೆ ಮೂಲಕರ್ತನೆ, ನೀನು ಎಲ್ಲ ಮನುಷ್ಯರಿಗೂ ಅಯೋಗ್ಯರಾದ ನಮಗೂ ಬಹು ಪ್ರೀತಿಯೊಡನೆ ದಯಪಾಲಿಸುವ ವರಗಳಿಗಾಗಿ ಪೂರ್ಣ ಹೃದಯದಿಂದಲೂ ದೀನಭಾವದಿಂದಲೂ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನೀನು ನಮ್ಮನ್ನು ಉಂಟು ಮಾಡಿ ಸಾಕಿ ಸಲಹಿದ್ದಕ್ಕಾಗಿಯೂ ನಮ್ಮ ಬಾಳಿನ ಸುಖ ದುಃಖಗಳಲ್ಲಿ ಕಾಲೋಚಿತ ಸಹಾಯವನ್ನು ಅನುಗ್ರಹಿಸಿದ್ದಕ್ಕಾಗಿಯೂ ನಿನ್ನನ್ನು ಕೊಂಡಾಡ್ತೇವೆ. ಮುಖ್ಯವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ಉಂಟಾದ ಲೋಕರಕ್ಷಣೆಯಲ್ಲಿ ತೋರಿಬಂದ ನಿನ್ನ ಅಮೂಲ್ಯ ಪ್ರೀತಿಗಾಗಿಯೂ ನೀನು ಅನುಗ್ರಹಿಸಿದ ಕೃಪಾ ಸಾಧನಗಳಿಗಾಗಿಯೂ ಪ್ರಭಾವದ ನಿರೀಕ್ಷೆಗಾಗಿಯೂ ನಿನ್ನನ್ನು ಕೊಂಡಾಡುತ್ತೇವೆ. ನೀನು ಮಾಡಿದ ಉಪಕಾರಗಳನ್ನೆಲ್ಲ ನಾವು ತಕ್ಕ ಹಾಗೆ ನೆನೆಸಿ ಕೃತಜ್ಞರಾಗಿದ್ದು, ಮಾತಿನಿಂದ ಮಾತ್ರವಲ್ಲದೆ ಬಾಳಿನಿಂದಲೂ ನಿನ್ನನ್ನು ಸ್ತೋತ್ರ ಮಾಡುವಂತೆ ಅನುಗ್ರಹಿಸು. ನಾವು ನಮ್ಮ ದೇಹಾತ್ಮಗಳನ್ನು ನಿನ್ನ ಸೇವೆಗೆ ಪ್ರತಿಷ್ಠಿಸಿಕೊಂಡು ನಮ್ಮ ಜೀವಮಾನದಲ್ಲೆಲ್ಲ ನಿರ್ಮಲ ಚಿತ್ತದಿಂದಲೂ ನೀತಿಯಿಂದಲೂ ನಿನ್ನ ಮುಂದೆ ನಡೆದುಕೊಳ್ಳುವಂತೆ ದಯಮಾಡಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ನಿನ್ನೊಂದಿಗೂ ಪವಿತ್ರಾತ್ಮನೊಂದಿಗೂ ಕೂಡಿರುವ ಆತನಿಗೆ ಸದಾಕಾಲವು ಮಾನ ಪ್ರಭಾವಗಳಿರಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ದೇವರೇ, ನಿನ್ನ ಜನರಾದ ನಾವು ನಿನ್ನ ಮಕ್ಕಳಿಗಾಗಿರುವ ವಿಮೋಚನೆಯನ್ನು ಅರಿತು ಇಹದಲ್ಲೇ ನಮ್ಮ ಪರಲೋಕದ ಬಾಧ್ಯತೆಯನ್ನು ಅನುಭವಿಸುವಂತೆ ನಿನ್ನ ವಾಗ್ದಾನದ ಮೇರೆಗೆ ನಿನ್ನ ಪವಿತ್ರಾತ್ಮನನ್ನು ನಮಗೆ ಅನುಗ್ರಹಿಸಿದ್ದೆ. ಆತನು ಕೊಡುವ ಐಕ್ಯವನ್ನು ನಾವು ಯಾವಾಗಲೂ ದೃಢವಾಗಿ ಅವಲಂಬಿಸಿ ಆತನಿಂದ ಬಲ ಹೊಂದಿದವರಾಗಿ ಬದುಕಿ ಸರ್ವರಿಗೆ ನಿನ್ನ ಸಾಕ್ಷಿಗಳಾಗಿರುವಂತೆ ದಯಪಾಲಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ಈಗ ಈ ಆರಾಧನೆಗೆ ನೇಮಕವಾಗಿರುವಂಥ ಹಳೆ ಒಡಂಬಡಿಕೆಯ ವೇದಪಾರಾಯಣ ಭಾಗವನ್ನು ಹಿರಿಯರಿಂದ ಓದಿ ಆಲಿಸೋಣ. ಈ ದಿನಕ್ಕೆ ನೇಮಕವಾದ ವೇದ ಪಾರಾಯಣ ಪಾಠಗಳು ಹಳೆ ಒಡಂಬಡಿಕೆಯ ಭಾಗದಿಂದ ಏಜ್ಕೇಲನ ಪ್ರವಾದನೆ ಗ್ರಂಥ 36ನೇ ಅಧ್ಯಾಯ 24ರಿಂದ 36 ವಚನಗಳವರೆಗೆ. ಇದು ಕರ್ತನಾದ ಯೆಹೋವನ ನುಡಿ. ನಾನು ನಿಮ್ಮನ್ನು ಜನಾಂಗಗಳೊಳಗಿಂದ ಬಿಡಿಸಿ ಸಕಲ ದೇಶಗಳಿಂದ ಒಟ್ಟುಗೂಡಿಸಿ ಸ್ವದೇಶಕ್ಕೆ ಬರಮಾಡುವೆನು. ನಾನು ನಿಮ್ಮ ಮೇಲೆ ನಿರ್ಮಲೋದಕವನ್ನು ಪ್ರೋಕ್ಷಿಸಲು ನೀವು ನಿರ್ಮಲರಾಗುವಿರಿ. ನಿಮ್ಮ ಸಮಸ್ತ ವಿಗ್ರಹಗಳಿಂದಲೂ ಸಕಲ ವಿಧವಾದ ಹೊಲಸಿನಿಂದಲೂ ನಿಮ್ಮನ್ನು ಶುದ್ಧಿ ಮಾಡುವೆನು. ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು. ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು. ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು. ನೀವು ನನ್ನ ವಿಧಿಗಳನ್ನು ಕೈಕೊಂಡು ಆಚರಿಸುವಿರಿ. ನಾನು ನಿಮ್ಮ ಪಿತೃಗಳಿಗೆ ಅನುಗ್ರಹಿಸಿದ ದೇಶದಲ್ಲಿ ನೀವು ವಾಸಿಸುವಿರಿ. ನೀವು ನನಗೆ ಪ್ರಜೆಯಾಗಿರುವಿರಿ, ನಾನು ನಿಮಗೆ ದೇವರಾಗಿರುವೆನು. ನಾನು ನಿಮ್ಮನ್ನು ನಿಮ್ಮ ಎಲ್ಲ ಹೊಲಸಿನಿಂದ ಉದ್ಧರಿಸಿ ಬೆಳೆಯಲೆಂದು ಅಪ್ಪಣೆ ಕೊಟ್ಟು ಅದನ್ನು ವೃದ್ಧಿಗೊಳಿಸುವೆನು. ನಿಮಗೆ ಕ್ಷಾಮವನ್ನು ಇನ್ನು ಬರಮಾಡೆನು.
ನೀವು ಕ್ಷಾಮ ದೇಶದವರೆಂದು ಜನಾಂಗಗಳು ನಿಮ್ಮನ್ನು ನಿಂದಿಸದಂತೆ ನಾನು ಮರದ ಹಣ್ಣನ್ನು ಹೊಲದ ಬೆಳೆಯನ್ನು ಹೆಚ್ಚಿಸುವೆನು. ಆಗ ನೀವು ನಿಮ್ಮ ದುರ್ಮಾರ್ಗ ದುರಾಚಾರಗಳನ್ನು ಜ್ಞಾಪಕಕ್ಕೆ ತಂದುಕೊಂಡು ನಿಮ್ಮ ಅಪರಾಧಗಳ ಮತ್ತು ಅಸಹ್ಯ ಕಾರ್ಯಗಳ ನಿಮಿತ್ತ ನಿಮಗೆ ನೀವೇ ಹೇಸಿಕೊಳ್ಳುವಿರಿ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನಾನು ಈ ರಕ್ಷಣಾ ಕಾರ್ಯವನ್ನು ಮಾಡುವುದು ನಿಮ್ಮ ನಿಮಿತ್ತವಲ್ಲವೆಂದು ನಿಮಗೆ ತಿಳಿದಿರಲಿ. ಇಸ್ರಾಯೇಲ್ ವಂಶದವರೇ, ನಿಮ್ಮ ದುರ್ಮಾರ್ಗಗಳಿಗೆ ಲಜ್ಜೆಗೊಳ್ಳಿರಿ, ನಾಚಿಕೆಪಡಿರಿ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನಾನು ನಿಮ್ಮನ್ನು ನಿಮ್ಮ ಅಪರಾಧಗಳಿಂದೆಲ್ಲ ಶುದ್ಧಿ ಮಾಡುವ ದಿನದಲ್ಲಿ ಪಟ್ಟಣಗಳನ್ನು ನಿವಾಸಿಗಳಿಂದ ತುಂಬಿಸುವೆನು. ಹಾಳು ನಿವೇಶನಗಳಲ್ಲಿ ಕಟ್ಟಡಗಳು ಏಳುವವು. ಹಾದು ಹೋಗುವವರೆಲ್ಲರ ಕಣ್ಣೆದುರಿಗೆ ಬೀಡು ಬಿದ್ದು ಕಾಡಾದ ಭೂಮಿಯನ್ನು ಗೈಯುವರು. ಆಗ ಜನರು, ಕಾಡಾಗಿದ್ದ ಈ ದೇಶವು ಏದೇನು ಉದ್ಯಾನದಂತೆ ಕಳಕಳಿಸುತ್ತದೆ. ಬಿದ್ದು ಹೋಗಿ ಹಾಳು ಪಾಳಾದ ಪಟ್ಟಣಗಳು ಕೋಟೆ ಕೊತ್ತಲಗಳಿಂದ ಕೂಡಿ ಜನಭರಿತವಾಗಿವೆಯಲ್ಲ ಎಂದು ಹೇಳುವರು. ಯೆಹೋವನಾದ ನಾನೇ ಬಿದ್ದು ಹೋದದನ್ನು ಕಟ್ಟಿ ಹಾಳಾದದನ್ನು ಬೆಳೆಸಿದ್ದೇನೆಂದು ನಿಮ್ಮ ಸುತ್ತಲೂ ಉಳಿದ ಜನಾಂಗಗಳಿಗೆ ಗೊತ್ತಾಗುವುದು. ಯೆಹೋವನಾದ ನಾನೇ ನುಡಿದಿದ್ದೇನೆ, ನಡೆಸುತ್ತೇನೆ. ಕನ್ನಡ ಸಂಕೀರ್ತನೆಯಲ್ಲಿ 87ನೇ ಸಂಕೀರ್ತನೆಯಲ್ಲಿ ರಾಗ ಮಾಡೋಣ. ಬಾರೆ ಬಾರೆ ಪರಿಶುದ್ಧಾತ್ಮನೆ, ನರಪಾಪಿ ಎದೆಯೊಳ್ ತಾರೆ ತಾರೆ ಜೀವೋರವನ್ನೇ. 3 ಚರಣಗಳನ್ನು ರಾಗ ಮಾಡೋಣ. ಸತ್ಯ
ಈಗ ಈ ಆರಾಧನೆಗೆ ನೇಮಕವಾಗಿರುವಂಥ ಹೊಸ ಒಡಂಬಡಿಕೆಯ ವೇದ ಪಾರಾಯಣ ಭಾಗವನ್ನು ಹಿರಿಯರಿಂದ ಓದಿ ಆಲಿಸೋಣ. ಈ ಪರಿಶುದ್ಧ ದಿವಸಕ್ಕೆ ನೇಮಕವಾದಂಥ ಹೊಸ ಒಡಂಬಡಿಕೆಯ ವೇದ ಪಾರಾಯಣ ಪಾಠವು ಅಪೋಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 1-13 ವಚನಗಳು. ಪಂಚಾಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತು. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. ಆಕಾಶದ ಕೆಳಗಿರುವ ಎಲ್ಲ ದೇಶದವರೊಳಗಿಂದ ಬಂದ ಸದ್ಭಕ್ತರಾದ ಯೆಹೂದ್ಯರು ಯೆರೂಸಲೇಮಿನಲ್ಲಿ ವಾಸವಾಗಿದ್ದರು. ಆ ಸಪ್ಪಳವಾದಾಗ ಜನರು ಗುಂಪು ಗುಂಪಾಗಿ ಕೂಡಿ ಬಂದು ಪ್ರತಿಯೊಬ್ಬರು ತಮ್ಮ ಭಾಷೆಯಲ್ಲೇ ಇವರು ಮಾತಾಡುವುದನ್ನು ಕೇಳಿ ಭ್ರಮೆಗೊಂಡರು. ಎಲ್ಲರೂ ಆಶ್ಚರ್ಯದಿಂದ ಬೆರಗಾಗಿ, ಇಗೋ, ಮಾತಾಡುತ್ತಿರುವ ಇವರೆಲ್ಲರೂ ಗಲಿಲಾಯದವರಲ್ಲವೇ? ನಾವು ಪ್ರತಿಯೊಬ್ಬರು ನಮ್ಮ ಹುಟ್ಟು ಭಾಷೆಯಲ್ಲಿ ಇವರು ಮಾತಾಡುವುದನ್ನು ಕೇಳುತ್ತೇವಲ್ಲ, ಇದು ಹೇಗೆ? ಪಾರ್ಥ್ಯರು, ಮೇದ್ಯರು, ಎಲಾಮ್ಯರು, ಮಸಪೋತಾಮ್ಯ, ಯೂದಾಯ, ಕಪ್ಪಾದೋಕ್ಯ, ಪೊಂತ, ಆಸ್ಯ, ಫ್ರುಗ್ಯ, ಪಂಪುಲ್ಯ, ಐಗುಪ್ತ, ಕುರೇನೆಯ, ಮಗ್ಗುಲಲ್ಲಿರುವ ಲಿಬ್ಯ, ಈ ಸೀಮೆಗಳಲ್ಲಿ ವಾಸವಾಗಿರುವವರು, ರೋಮಾಪುರದಿಂದ ಬಂದು ಇಳಿದಿರುವ ಯೆಹೂದ್ಯರು, ಯೆಹೂದ್ಯ ಮತಾವಲಂಬಿಗಳು, ಕ್ರೇತ್ಯರು, ಅರಬಿ ದೇಶದವರು ಆಗಿರುವ ನಾವು ನಮ್ಮ ಭಾಷೆಗಳಲ್ಲಿ ಇವರು ದೇವರ ಮಹತ್ತುಗಳ ವಿಷಯವಾಗಿ ಹೇಳುವುದನ್ನು ಕೇಳುತ್ತೇವೆ ಅಂದುಕೊಂಡರು. ಎಲ್ಲರೂ ಬೆರಗಾಗಿ ಕಳವಳಗೊಂಡು ಇದೇನಾಗಿರಬಹುದು ಎಂದು ಒಬ್ಬರನ್ನೊಬ್ಬರು ಕೇಳುತ್ತಿದ್ದರು. ಕೆಲವರು ಇವರು ಮದ್ಯಪಾನ ಮಾಡಿ ಮತ್ತರಾಗಿದ್ದಾರೆಂದು ಹಾಸ್ಯ ಮಾಡಿದರು. ಇಲ್ಲಿಗೆ ಈ ದಿವಸಕ್ಕೆ ನೇಮಕವಾದ ವೇದ ಪಾರಾಯಣ ಪಾಠವು ಮುಗಿಯುತ್ತದೆ. ಈ ದಿವಸಕ್ಕೆ ನೇಮಕವಾದಂಥ ಕೀರ್ತನ ಭಾಗ ಉಕ್ತಿ ಪ್ರತ್ಯುತ್ತರಕ್ಕಾಗಿ ಕೀರ್ತನೆಗಳಲ್ಲಿ 29 ಅದರ 11 ವಚನಗಳು. ಕೀರ್ತನೆ 29 ಅದರ 11 ವಚನಗಳು. ಇದನ್ನು ಉಕ್ತಿ ಪ್ರತ್ಯುತ್ತರ ರೂಪದಲ್ಲಿ ಓದಿಕೊಳ್ಳೋಣ. ದೇವದೂತರುಗಳಿರ ಪರಮ ಪ್ರಭಾವವು ಯೆಹೋವನದೇ ಎಂದು ಹೇಳಿ ಕೊಂಡಾಡಿರಿ. ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ. ಪರಿಶುದ್ಧತ್ವವೆಂಬ ಭೂಷಣದೊಡನೆ ಯೆಹೋವನಿಗೆ ಅಡ್ಡ ಬೀಳಿರಿ. ಯೆಹೋವನ ಮಹಾಧ್ವನಿಯು ಮೇಘ ಮಂಡಲದಲ್ಲಿ ಕೇಳಿಸುತ್ತದೆ. ಪ್ರಭಾವ ಸ್ವರೂಪನಾದ ದೇವರು ಗುಡುಗುತ್ತಾನೆ. ಯೆಹೋವನು ಆಕಾಶದ ಜಲರಾಶಿಗಳ ಮೇಲೆ ಇದ್ದಾನೆ. ಯೆಹೋವನ ಧ್ವನಿಯು ಎಷ್ಟೋ ಬಲವುಳ್ಳದ್ದು, ಎಷ್ಟೋ ಗಂಭೀರವಾದದ್ದು. ಯೆಹೋವನ ಗರ್ಜನೆಗೆ ದೇವದಾರು ವೃಕ್ಷಗಳು ದಡಲ್ಲೆಂದು ಮುರಿದು ಬೀಳುತ್ತವೆ. ಯೆಹೋವನು ಲೆಬನೋನ್ ಪರ್ವತದಲ್ಲಿನ ಮಹಾದೇವದಾರುಗಳನ್ನು ಮುರಿದು ಬಿಡುತ್ತಾನೆ. ಲೆಬನೋನ್ ಪರ್ವತವು ಕರುವಿನೋಪಾದಿಯಲ್ಲಿಯೂ ಸಿರಿಯೋನ್ ಬೆಟ್ಟವು ಕಾಡು ಕೋಣದ ಮರಿಯಂತೆಯೂ ಹಾರಾಡುವ ಹಾಗೆ ಮಾಡುತ್ತಾನೆ. ಯೆಹೋವನ ಗರ್ಜನೆಗೆ ಮಿಂಚುಗಳು ಥಳಥಳನೆ ಹೊಳೆಯುತ್ತವೆ. ಯೆಹೋವನ ಗರ್ಜನೆಗೆ ಕಾಡು ಹೊರಳಾಡುತ್ತದೆ, ಕಾದೇಶ್ ಅರಣ್ಯವು ಕಂಪಿಸುತ್ತದೆ. ಯೆಹೋವನ ಗರ್ಜನೆಗೆ ಗರ್ಭದ ಜಿಂಕೆಗಳು ಈಯುತ್ತವೆ, ಕಾಡಿನ ಮರಗಳು ಬರಿದಾಗುತ್ತವೆ. ಆಗ ಆತನ ಮಂದಿರದಲ್ಲಿರುವವರೆಲ್ಲರೂ ಎಷ್ಟೋ ಪ್ರಭಾವ ಎನ್ನುತ್ತಾರೆ. ಯೆಹೋವನ ಜಲ ಪ್ರಳಯದಲ್ಲಿ ಆಸೀನನಾಗಿದ್ದನು, ಆತನು ಸದಾಕಾಲವೂ ಅರಸನಾಗಿ ಕೂತಿರುವನು. ಯೆಹೋವನು ತನ್ನ ಜನರಿಗೆ ಬಲವನ್ನು ಅನುಗ್ರಹಿಸುವನು. ಆತನು ತನ್ನ ಪ್ರಜೆಗೆ ಸುಕ್ಷೇಮವನ್ನು ದಯಪಾಲಿಸುವನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಗ ಪರಿಶುದ್ಧಾತ್ಮನೇ ಈಗಲೂ ಯಾವಾಗಲೂ ಮಹಿಮೆಯಾಗಲಿ. ಆಮೆನ್. 1 Corinthians 15:1. 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 1 Corinthians 15:
ಕನಿಕರವುಳ್ಳ ತಂದೆಯಾದ ದೇವರು ತನ್ನ ವಾಕ್ಯದಲ್ಲಿ ತನ್ನ ಪರಿಪೂರ್ಣ ಪ್ರೀತಿಯನ್ನು ನಮಗೆ ಪ್ರಕಟ ಮಾಡಿಕೊಟ್ಟು ಕ್ರಿಸ್ತ ಯೇಸುವಿನ ಮೂಲಕ ತೋರಿ ಬಂದ ತನ್ನ ಕೃಪಾತಿಶಯದಲ್ಲಿ ಪಾಲುಗಾರರಾಗುವುದಕ್ಕೆ ನಮ್ಮನ್ನು ಕರೆದಿದ್ದಾನೆ. ಆದುದರಿಂದ ಆತನಲ್ಲಿ ಇಟ್ಟಿರುವಂಥ ನಿಮ್ಮ ವಿಶ್ವಾಸವನ್ನು ನನ್ನ ಕೂಡ ಅರಿಕೆ ಮಾಡಿರಿ ಎಂಬುದಾಗಿ ನಿಮ್ಮನ್ನು ಪ್ರಬೋಧಿಸುತ್ತೇನೆ. ನಾವೆಲ್ಲರೂ ಒಟ್ಟಾಗಿ ಅಪೊಸ್ತೋಲಿಕ ವಿಶ್ವಾಸ ಪ್ರಮಾಣವನ್ನು ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾದ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತ್ಯ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಉಣಲ್ಪಟ್ಟು ಪಾತಾಳಕ್ಕೆ ಇಳಿದು ಹೋಗಿ ಮೂರನೇ ದಿನದಲ್ಲಿ ಸತ್ತವರೊಳಗಿಂದ ಎದ್ದು ಬಂದನು. ಪರಲೋಕಕ್ಕೆ ಏರಿ ಹೋಗಿ ಅಲ್ಲಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಅಲ್ಲಿಂದ ತಿರುಗಿ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟು ಎಂಬುದನ್ನು ನಂಬುತ್ತೇನೆ. ಆಮೆನ್. ಕರ್ತನಲ್ಲಿ ಪ್ರೀತಿಯುಳ್ಳವರೇ, ದೇವರಾಧನೆಗೆ ಆಲಯದಲ್ಲಿ ಬಂದು ಸೇರುವಂಥ ಅವಕಾಶಗಳು ಇನ್ನೂ ಕೂಡ ದೊರಕಲಿಲ್ಲ. ಆದರೂ ನಮ್ಮ ಮನೆಗಳಲ್ಲಿ ನಾವು ದೇವರನ್ನು ಕುಟುಂಬವಾಗಿ ಆರಾಧಿಸುವಂತೆ ದೇವರು ಕೊಟ್ಟಿರುವಂಥ ಈ ಅವಕಾಶಕ್ಕಾಗಿ ನಾವು ದೇವರಿಗೆ ಸ್ತುತಿಯನ್ನು ಸ್ತೋತ್ರವನ್ನು ಸಲ್ಲಿಸುವವರಾಗಿರೋಣ. ಅದೇ ವೇಳೆ ನಿಮ್ಮೆಲ್ಲರಲ್ಲಿ ಪ್ರೀತಿಯ ಒಂದು ವಿನಂತಿ, ದೇವರಿಗಾಗಿ ಆಲಯದ ಸೇವೆಗೋಸ್ಕರವಾಗಿ ಪ್ರತ್ಯೇಕವಾಗಿ ಇಡಿಸಲ್ಪಟ್ಟಂಥ ಕಾಣಿಕೆಗಳನ್ನು ನೀವು ತಂದು ಒಪ್ಪಿಸುವಂತೆ ನಿಮ್ಮಲ್ಲಿ ನಾವು ಪ್ರೀತಿಯಿಂದ ಮನವಿ ಮಾಡಿಕೊಳ್ಳುವವರಾಗಿದ್ದೇವೆ. ಅದನ್ನು ನೀವು ನಿಮ್ಮ ಸಭಾಪಾಲಕರ ಬಳಿಯಲ್ಲಿ ಇಲ್ಲವೇ ಸಭಾ ಹಿರಿಯರುಗಳು ನಿಮ್ಮ ಮನೆಗೆ ಭೇಟಿ ಮಾಡಿದಾಗ ಅವರ ಬಳಿಯಲ್ಲಿ ನೀಡುವಂತೆಯೂ ಕೂಡ ನಿಮ್ಮಲ್ಲಿ ನಾವು ಪ್ರೀತಿಯಿಂದ ಕೇಳಿಕೊಳ್ಳುವವರಾಗಿದ್ದೇವೆ. ಆ ಮೂಲಕ ನಮ್ಮ ಈ ಒಂದು ಸೇವೆಯನ್ನು ದೇವರು ಬಲಪಡಿಸಿ ಆಶ್ರಯಿಸಿ ನಡೆಸಲಿಕ್ಕಾಗುವಂತೆ ಆರ್ಥಿಕ ಸಹಾಯವನ್ನು ಕೂಡ ನೀವು ಮಾಡುವಲ್ಲಿ ದೇವರು ನಿಮಗೆ ಬೇಕಿದ್ದಾದಂಥ ಆಶೀರ್ವಾದವನ್ನು ಅನುಗ್ರಹಿಸಲಿ ಎಂಬುದಾಗಿ ನಾವು ದೇವರಲ್ಲಿ ಪ್ರಾರ್ಥಿಸುವವರಾಗಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಕಾಣಿಕೆಯನ್ನು ದೇವರಿಗೆ ಸಮರ್ಪಿಸುವ ಹಾಗೆ ಹಾಡುವಂಥ ಕನ್ನಡ ಸಂಗೀತ 114 ಅದರ 1ನೇ 3ನೇ ಮತ್ತು 5ನೇ ಚರಣ ರಾಗ ಮಾಡುವ ಕನ್ನಡ ಗೀತ 114 1 3 ಮತ್ತು 5ನೇ ಚರಣ. ಕರ್ತ ನಿನ್ನ ಆತ್ಮನನ್ನು ಕೊಡು ನಿನ್ನ ಪ್ರಜೆಗೆ, ಕೇಳು ನಮ್ಮ ಮೊರೆಯನ್ನು, ಸೇರು ನಮ್ಮ ಮಧ್ಯಕ್ಕೆ. ಸಮರ್ಪಿಸಲ್ಪಟ್ಟಂತಹ ಕಾಣಿಕೆಗಳನ್ನು ಪ್ರಾರ್ಥನಾಪೂರ್ವಕವಾಗಿ ದೇವರ ನಡೆಸುವಿಕೆಗೆ ಒಪ್ಪಿಸಿಕೊಡೋಣ. ಪ್ರಾರ್ಥಿಸುವ. ಎಲ್ಲ ಒಳ್ಳೆಯ ದಾನಗಳಿಗೆ ಮೂಲ ಕರ್ತನಾಗಿರುವ
ಕುಂದಿಲ್ಲದ ವರಗಳಿಗೆ ದಾತನಾಗಿರುವ ಯೇಸುವಿನಲ್ಲಿ ತಂದೆಯಾಗಿರುವ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಈ ಪವಿತ್ರ ದಿವಸಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮ ದೇವರೇ ಕರ್ತನೆ, ನಾವು ನಿನಗೆ ನೀಡುವಂಥದ್ದು ಏನಿದ್ದರೂ ಕೂಡ ಅದು ನಾವು ನಿನ್ನಿಂದ ನಿನ್ನ ಆಶೀರ್ವಾದ ಮುಖಾಂತರವಾಗಿ ಹೊಂದಿಕೊಂಡಂಥ ನಿನ್ನ ಕೃಪೆಯ ಫಲಗಳಲ್ಲಿ ಅದನ್ನು ಪ್ರತ್ಯೇಕಿಸಿ ನೀಡುವಾಗ ಆ ನೀಡುವಿಕೆಯಲ್ಲಿ ದೇವರೇ ಕರ್ತನೆ ಸ್ವಾಮಿ, ಅದನ್ನು ನೀಡುವುದಕ್ಕೆ ನಮ್ಮನ್ನು ಬಲಪಡಿಸಿದಂಥ ನಿನ್ನ ಒಳ್ಳೆಯತನವನ್ನು ನಮ್ಮ ಈ ಕಾಣಿಕೆಗಳನ್ನು ಸಲ್ಲಿಸುವಾಗ ಕಂಡುಕೊಳ್ಳುತ್ತೇವೆ ಸ್ವಾಮಿ. ನಮ್ಮ ದೇವರೇ ಕರ್ತನೆ, ನೀನು ದಯಪಾಲಿಸಿರುವಂಥ ಆಶೀರ್ವಾದಗಳು ಸ್ತೋತ್ರ ಸ್ವಾಮಿ. ನಮ್ಮ ದೇವರೇ ಕರ್ತನೆ, ನಮ್ಮ ಜೀವನ, ನಮ್ಮ ಜೀವಿತ, ನಮ್ಮ ಶಕ್ತಿ, ನಮಗಿರುವಂಥ ಬಲ, ಆರ್ಥಿಕವಾಗಿ ಆದಾಯವನ್ನು ಹೊಂದಿಕೊಳ್ಳುವುದಕ್ಕೆ ನೀನು ದಯಪಾಲಿಸಿರುವಂಥ ನಮ್ಮ ಜ್ಞಾನ, ನಮಗೆ ಕೊಟ್ಟಂಥ ಉದ್ಯೋಗ, ನಮ್ಮ ಕೃಷಿ ಕಾರ್ಯಗಳು, ಕಾರ್ಯ ಚಟುವಟಿಕೆಗಳು, ವ್ಯವಹಾರಗಳು, ಇವೆಲ್ಲವುಗಳನ್ನು ಆಶೀರ್ವದಿಸಿದಾತನೇ ಸ್ತೋತ್ರ ಸ್ವಾಮಿ. ನಮ್ಮ ದೇವರೇ ಕರ್ತನೆ, ಈ ಸಮರ್ಪಿಸಲ್ಪಟ್ಟಂತಹ ಕಾಣಿಕೆಗಳು ಮುಂದಿನ ದಿವಸಗಳಲ್ಲಿ ಅದು ಎಣಿಕೆಯಾಗಿ ನಿನ್ನ ಸೇವೆಗಾಗಿ ಉಪಯೋಗಿಸಲ್ಪಡುವಾಗ, ಎಲ್ಲಿ ಉಪಯೋಗಿಸಲ್ಪಡ್ತದೋ, ಯಾರು ಉಪಯೋಗಿಸ್ತಾರೋ ಸ್ವಾಮಿ, ಅಲ್ಲಿ ನಿನ್ನ ನಾಮಕ್ಕೆ ಮಹಿಮೆಯಾಗಲಿ. ಇನ್ನು ಕಾಣಿಕೆಯನ್ನು ಪ್ರತ್ಯೇಕಿಸುವಾಗ ದೇವರೇ ಕರ್ತನೆ ಸ್ವಾಮಿ, ಅವರ ಮನಸ್ಸುಗಳನ್ನು ನೋಡುವಾತನು ನೀನು, ಅದಕ್ಕೆ ತಕ್ಕ ಪ್ರತಿಫಲವನ್ನು ದಯಪಾಲಿಸು. ಯಾರ್ಯಾರು ಪ್ರಾರ್ಥನಾಪೂರ್ವಕವಾಗಿ ನಂಬಿಕೆಯಿಂದ ಸಮರ್ಪಿಸಿದ್ದಾರೋ, ಯಾರ್ಯಾರು ಕೃತಜ್ಞತೆಯೊಂದಿಗೆ ಸಮರ್ಪಿಸಿದ್ದಾರೋ ಅವರೆಲ್ಲರ ಪ್ರಾರ್ಥನಾ ಸ್ವರಗಳು, ಸ್ತುತಿ ಯಜ್ಞಗಳು ನಿನ್ನ ಸನ್ನಿಧಿಯನ್ನು ಮುಟ್ಟಲಿ ಸ್ವಾಮಿ. ಮುಂದೆಯೂ ನಿನ್ನ ಕಾರ್ಯವನ್ನು ಮಾಡು ಕರ್ತನೆ. ದೇವರೇ, ಕಾಣಿಕೆಗಳೊಂದಿಗೆ ನಮ್ಮನ್ನೇ ನಿನಗೆ ಸಜೀವ ಯಜ್ಞವಾಗಿ ಸಮರ್ಪಿಸುತ್ತೇವೆ ಸ್ವಾಮಿ. ಇನ್ನು ಸಂದ ವಾರದಲ್ಲಿ ಜನ್ಮ ದಿವಸ, ವಿವಾಹದ ವಾರ್ಷಿಕೋತ್ಸವ, ಇನ್ನು ಬೇರೆ ಬೇರೆ ರೀತಿಯಲ್ಲಿ ನಿನ್ನ ನಡೆಸುವಿಕೆಯನ್ನು ಅನುಭವಕ್ಕೆ ತಂದುಕೊಂಡಂಥ ಎಲ್ಲರಿಗಾಗಿ ಸ್ತೋತ್ರ. ಅವರೆಲ್ಲರ ಸಂದ ಜೀವಿತದ ಎಲ್ಲ ದಿನಮಾನಗಳಲ್ಲಿ ನಡೆಸಿರುವಂಥ ದೇವರೇ, ಎಲ್ಲ ಸ್ಥಿತಿಗತಿಗಳ ಮಧ್ಯದಲ್ಲಿ ಕಾದಂಥ ದೇವರೇ ಸ್ತೋತ್ರ ಸ್ವಾಮಿ. ಆ ನಂಬಿಕೆಯಲ್ಲಿಯೇ ಅವರೆಲ್ಲರೂ ಕೂಡ ನೂತನ ವರುಷ ಎನ್ನುವಂಥ ಇನ್ನೊಂದು ಅವಕಾಶ ನಿನ್ನಿಂದ ಸಿಕ್ಕಿರುವಾಗ, ಆ ನೂತನ ಅವಕಾಶದಲ್ಲಿ ಸ್ವಾಮಿ ದೇವರೇ, ನೂತನ ವರುಷದಲ್ಲಿ ಅವರ ದಿವಸಗಳಲ್ಲಿ ನಿನ್ನ ಶುಭವು, ನಿನ್ನ ಕೃಪೆಯು ಅವರನ್ನು ಹಿಂಬಾಲಿಸಲಿ. ನಿನ್ನನ್ನು ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಆತುಕೊಂಡು ನಿನ್ನಲ್ಲಿ ಭರವಸೆಯುಳ್ಳವರಾಗಿ ತಮ್ಮೆಲ್ಲರ ವೈಯಕ್ತಿಕ ಜೀವಿತಗಳನ್ನು, ಕುಟುಂಬದ ಜೀವನಗಳನ್ನು, ಕ್ರೈಸ್ತ ವಿಶ್ವಾಸ ಜೀವನ ಯಾತ್ರೆಯನ್ನು ಮುಂದೆ ಸಾಗಿಸುವಾಗ ನೀನು ಸ್ವಾಮಿ ದೇವರೇ ಸಹಯಾತ್ರಿಕನಾಗಿ, ಮಾರ್ಗದರ್ಶಿಯಾಗಿ ಅವರ ಜೀವಿತಗಳನ್ನು ಮುನ್ನಡೆಸು. ಅವರ ಪ್ರಯತ್ನಗಳೆಲ್ಲವುಗಳನ್ನು ಆಶೀರ್ವದಿಸೆಂಬುದಾಗಿ ಪ್ರಾರ್ಥಿಸುತ್ತೇವೆ. ನಮ್ಮ ದೇವರೇ ಕರ್ತನೆ, ಇನ್ನು ಈ ದಿವಸಗಳಲ್ಲಿ ನಾವು ಆತಂಕದಲ್ಲಿರುವಂಥ, ಭಯದ ವಾತಾವರಣ ಇರುವಂಥ ಸನ್ನಿವೇಶಗಳು, ಮುಖ್ಯವಾಗಿ ಕೊರೋನಾ ವೈರಸ್ನಿಂದಾಗಿ ಆಗುತ್ತಿರುವಂಥ ಆ ಸ್ಥಿತಿಗತಿಗಳ ಮಧ್ಯದಲ್ಲಿ ನಾವಿದ್ದೇವೆ. ಆದರೆ ಸ್ವಾಮಿ ಪಾವನಾತ್ಮನೇ, ಪವಿತ್ರಾತ್ಮನೇ, ಧೈರ್ಯದಾಯಕನೇ ನಿನಗೆ ಸ್ತೋತ್ರ. ನಮ್ಮೊಂದಿಗಿರುವಾತನೇ ಸ್ತೋತ್ರ. ನೀನು ವಾಗ್ದಾನ ಮಾಡಿದ್ದೀಯಲ್ಲ ಸ್ವಾಮಿ, ನಿಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲ. ಆ ಮಾತಿನ ಪ್ರಕಾರವಾಗಿಯೇ ಇವತ್ತು ನಮ್ಮನ್ನು ಧೈರ್ಯಪಡಿಸುವಾತನು, ನಮ್ಮನ್ನು ಬಲಪಡಿಸುವಾತನು, ನಮ್ಮೊಂದಿಗಿರುವಾತನು ಆಗಿರುವಂಥ ಪವಿತ್ರಾತ್ಮನಿಗಾಗಿ ಸ್ತೋತ್ರ. ನಮ್ಮ ಜೀವಿತಗಳಲ್ಲಿ ಈ ದಿವಸಗಳಲ್ಲಿ ಧೈರ್ಯ ಕಳಕೊಳ್ಳುವಂಥ, ನಂಬಿಕೆ ಕುಂದಿ ಹೋಗುವಂಥ ಆ ಸನ್ನಿವೇಶಗಳು ಬರುವಾಗ ಪವಿತ್ರಾತ್ಮನೇ ನಿನ್ನ ಸಭೆಯನ್ನು, ನಿನ್ನ ಕುಟುಂಬಗಳನ್ನು ನೀನು ಬಲಪಡಿಸೆಂಬುದಾಗಿ ನಿನ್ನಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆ ಮುಖಾಂತರವಾಗಿ ಧೈರ್ಯವುಳ್ಳವರಾಗಿ ಜೀವಿತವನ್ನು ಎದುರಿಸುವಾಗ ಕರ್ತನೇ, ದೇವರಾತ್ಮನ ಫಲಗಳು ಪ್ರೀತಿ, ಸಂತೋಷ, ಸಮಾಧಾನ ಎಂಬುದಾಗಿ ಹೇಳುವಂಥ ಆ ನಾವುಗಳು ಕೂಡ ಆ ನಂಬಿಕೆಯುಳ್ಳವರಾಗಿ ಪವಿತ್ರಾತ್ಮನಿಂದ ನಡೆಸಲ್ಪಡುವಾಗ ಇಡೀ ಕ್ರೈಸ್ತ ಸಮುದಾಯ, ಕ್ರೈಸ್ತ ಸಭೆಗಳಿಗಾಗಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ನಿನ್ನಲ್ಲಿ ಅನ್ಯೋನ್ಯವಾಗಿದ್ದುಕೊಂಡು ನಿನ್ನ ಜೀವವು, ನಿನ್ನ ಆಶೀರ್ವಾದವು ನೆಲೆಯಾಗಿರುವುದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ಆದ್ದರಿಂದ ಇಂಥ ಸನ್ನಿವೇಶಗಳು ನೀನು ದಯಪಾಲಿಸುವಂಥ ಎಚ್ಚರಿಕೆ ಅವಕಾಶಗಳೆಂಬುದಾಗಿ ಪರಿಗಣಿಸಿ ನಮ್ಮೆಲ್ಲರ ಅನ್ಯೋನ್ಯತೆ, ನಮ್ಮೆಲ್ಲ ರೀತಿಯ ಭಿನ್ನತೆಗಳ ಮಧ್ಯದಲ್ಲಿಯೂ ಕೂಡ ಕ್ರೈಸ್ತರಾಗಿ ನಿನಗೆ ಸಾಕ್ಷಿ ಕೊಡುವಂಥ ಜೀವನ ನಡೆಸುವುದಕ್ಕೆ ನೀನು ಕ್ರೈಸ್ತರನ್ನು ಬಲಪಡಿಸೆಂಬುದಾಗಿ ಪ್ರಾರ್ಥಿಸುತ್ತೇವೆ. ಅದೇ ರೀತಿಯಲ್ಲಿ ಆ ಕೊರೋನಾ ವೈರಸ್ ಕೂಡ ವೈದ್ಯರಲ್ಲಿ ವೈದ್ಯನಾಗಿರುವಂಥ ಕರ್ತನೆ, ಅದು ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ಬರುವಲ್ಲಿ ನಿನ್ನ ನಡೆಸುವಿಕೆಯನ್ನು ನಾವು ಬಯಸ್ತೇವೆ. ಅಲ್ಲಿ ಕಾರ್ಯ ಮಾಡುವಂಥ ಎಲ್ಲರನ್ನ, ವೈದ್ಯರುಗಳನ್ನು, ದಾದಿಯರುಗಳನ್ನು, ಬೇರೆ ಬೇರೆ ರೀತಿಯಲ್ಲಿ ಸೇವೆ ಸಲ್ಲಿಸುವವರನ್ನು ನೀನು ನಿನ್ನ ಕೈಯ ಸಾಧನವನ್ನಾಗಿ ಉಪಯೋಗಿಸಿಕೊ. ಆ ಮುಖಾಂತರವಾಗಿ ಆ ಒಂದು ವೈರಸ್ ಸಂಪೂರ್ಣವಾಗಿ ಅದು ನಿರ್ಮೂಲವಾಗಿ ಕರ್ತನೆ ದೇವರೇ, ನಾವೆಲ್ಲರೂ ಕೂಡ ನಡೆದುಕೊಂಡು ಸಂತೋಷ ಪಡುವಂಥ ಜೀವನ ನಡೆಸುವಲ್ಲಿ ನೀನು ಧೈರ್ಯನಾಯಕನೇ, ಪವಿತ್ರಾತ್ಮನೇ, ಪಾವನಾತ್ಮನೇ, ಆದರಿಕನೇ, ಬಲಪಡಿಸಿ ನಡೆಸೆಂಬುದಾಗಿ ಕಾಣಿಕೆಗಳೊಂದಿಗೆ ನಮ್ಮೆಲ್ಲರ ಜೀವಿತಗಳನ್ನು ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತಾ ಇದ್ದೇವೆ. ನಡೆಸುವ ತುಣನಾಗಿರು ಸ್ವಾಮಿ, ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ದೇವರೇ, ಆಮೆನ್. ಈಗ ಒಂದು ವಿಶೇಷ ಸಂಗೀತವನ್ನು ಆಲಿಸೋಣ.
ಆ ಬಳಿಕ ನಮ್ಮ ಮಧ್ಯದಲ್ಲಿರುವಂಥ ರೆವರೆಂಡ್ ಸ್ಟೀವನ್ ಸರ್ವೋತ್ತಮ ಅಯ್ಯನವರು ನಮ್ಮನ್ನು ದೇವರ ವಾಕ್ಯದ ಸಂದೇಶದಲ್ಲಿ ಮುನ್ನಡೆಸುವರು.
ನಾವು ಸ್ವಲ್ಪ ಹೊತ್ತು ತಲೆಗಳನ್ನು ಬಾಗಿಸಿ ಮೌನವಾಗಿದ್ದು ದೇವರ ವಾಕ್ಯಕ್ಕಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ಕರ್ತನೇ, ನಮ್ಮ ಶರಣನೇ, ನಮ್ಮ ವಿಮೋಚಕನೇ, ನಮ್ಮ ಹೃದಯದ ಧ್ಯಾನಗಳು, ಈ ಬಡ ಸೇವಕನ ಬಾಯಿಯ ಮಾತುಗಳು ಸ್ವಾಮಿ ನಿನಗೆ ಸಮರ್ಪಕವಾಗಿರಲಿ. ಆಮೇನ್. ಈ ದಿನಕ್ಕೆ ನೇಮಕಗೊಂಡಿರುವಂಥ ದೇವರ ವಾಕ್ಯದ ಮಾತು ಯೋಹಾನ್ ಬರೆದ ಸುವಾರ್ತೆ 20ನೇ ಸಂಧಿ 19ರಿಂದ 23 ವಚನಗಳು. ಅದೇ ದಿವಸದ, ಅಂದರೆ ವಾರದ ಮೊದಲನೆಯ ದಿವಸದ ಸಂಜೆಯಲ್ಲಿ ಶಿಷ್ಯರು ಯಹೂದ್ಯರ ಭಯದಿಂದ ತಾವಿದ್ದ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡಿರಲು ಯೇಸು ಬಂದು ನಡುವೆ ನಿಂತು, ನಿಮಗೆ ಸಮಾಧಾನವಾಗಲಿ ಅಂದನು. ಇದನ್ನು ಹೇಳಿದ ಮೇಲೆ ಅವರಿಗೆ ತನ್ನ ಕೈಗಳನ್ನು ಪಕ್ಕೆಯನ್ನು ತೋರಿಸಿದನು. ಶಿಷ್ಯರು ಸ್ವಾಮಿಯನ್ನು ನೋಡಿದ್ದರಿಂದ ಸಂತೋಷಪಟ್ಟರು. ಯೇಸು ಅವರಿಗೆ, ನಿಮಗೆ ಸಮಾಧಾನವಾಗಲಿ ಎಂದು ತಿರುಗಿ ಹೇಳಿ, ತಂದೆ ನನ್ನನ್ನು ಕಳುಹಿಸಿಕೊಟ್ಟ ಹಾಗೆ ನಾನು ನಿಮ್ಮನ್ನು ಕಳುಹಿಸಿಕೊಡ್ತೇನೆ ಅಂದನು. ಇದನ್ನು ಹೇಳಿ ಅವರ ಮೇಲೆ ಊದಿ ಅವರಿಗೆ, ಪವಿತ್ರಾತ್ಮ ವರವನ್ನು ತಕ್ಕೊಳ್ಳಿರಿ. ನೀವು ಯಾರ ಪಾಪಗಳನ್ನು ಕ್ಷಮಿಸಿಬಿಡ್ತೀರೋ ಅವರಿಗೆ ಅವುಗಳ ಕ್ಷಮಾಪಣೆ ಆಗ್ತದೆ. ಯಾರ ಪಾಪಗಳನ್ನು ಕ್ಷಮಿಸದೆ ಉಳಿಸ್ತೀರೋ ಅವರಿಗೆ ಅವುಗಳು ಉಳಿಯುತ್ತವೆ ಅಂದನು ಎಂಬುವಂಥದ್ದು. ಕರ್ತನಲ್ಲಿ ಪ್ರೀತಿಯುಳ್ಳ ಸಭೆಯವರೇ, ಬಿಗ್ ಜೆ ಟಿವಿಯ ಎಲ್ಲ ವೀಕ್ಷಕ ಬಂಧುಗಳೇ, ಈ ದಿನಕ್ಕಾಗಿ ಮೊಟ್ಟ ಮೊದಲಾಗಿ ನಾನು ದೇವರಿಗೆ ಉಪಕಾರ ಸಲ್ಲಿಸುವನಾಗಿದ್ದೇನೆ. ಅದೇ ವೇಳೆಯಲ್ಲಿ ಈ ಬಿಗ್ ಜೆ ಟಿವಿಯ ನಿರ್ದೇಶಕರಾಗಿರುವಂಥ ಪ್ರಶಾಂತ್ ಜತ್ತನ್ನವರಿಗೂ ಮತ್ತು ಎಲ್ಲ ಸಿಬ್ಬಂದಿಯವರಿಗೂ, ಸೇವಕಿಯರಿಗೂ ಕರ್ನಾಟಕ ಸದರ್ನ್ ಡಯಾಸಿಸ್ನ ಪರವಾಗಿ ಪ್ರೀತಿಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ. ಈ ದಿನ ನಮಗೆ ದೇವಾಲಯಕ್ಕೆ ಬರಲಿಕ್ಕೆ ಆಗದಿರುವಂಥ ಈ ಸ್ಥಿತಿಯಲ್ಲಿ ನಾವು ಈ ಬಿಗ್ ಜೆ ಟಿವಿಯ ಮೂಲಕವಾಗಿ ಪ್ರತಿಯೊಂದು ಸಭೆಯ ಸದಸ್ಯನಿಗೆ ಮುಟ್ಟುವಂಥ ಈ ಒಂದು ಆರಾಧನೆ ಮಾಡುವಂಥ ಕೃಪೆಯನ್ನು ದೇವರು ಕೊಟ್ಟಿದ್ದಾನೆ. ಅದರಿಂದ ದೇವರಿಗೆ ನಾನು ಮತ್ತೊಂದು ಆವರ್ತಿ ವಂದಿಸ್ತಾ, ಬಿಗ್ ಜೆ ಟಿವಿಯನ್ನು ಕೂಡ ನಾನು ಅಭಿನಂದಿಸ್ತಾ ನಾನು ಈ ವಾಕ್ಯ ಪ್ರಸಂಗಕ್ಕೆ ಬರುತ್ತೇನೆ. ಇವತ್ತಿನ ಮುಖ್ಯ ಪ್ರಸ್ತಾಪ ಕಮ್ ಹೋಲಿ ಸ್ಪಿರಿಟ್ ಟ್ರಾನ್ಸ್ಫಾರ್ಮ್ ದಿ ಓಲ್ ಕ್ರಿಯೇಷನ್ ಎಂಬುದಾಗಿ. ಪವಿತ್ರಾತ್ಮನೇ ಬಾ, ಸಮಸ್ತ ಸೃಷ್ಟಿಯನ್ನು ಮಾರ್ಪಾಡುಗೊಳಿಸು. ಇಂದು ಪಂಚಾಶತಮ ದಿನದ ಹಬ್ಬ. ಅಂದರೆ ಈ ದಿನದಂದು ಸಭೆಯು ಲೋಕದಲ್ಲಿ ಸ್ಥಾಪಿಸಲ್ಪಟ್ಟದ್ದು ಮತ್ತು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟದ್ದು ಹಾಗೂ ಲೋಕದೊಳಗೆ ಸಾಕ್ಷಿಗಳಾಗಿ ಕಳುಹಿಸಲ್ಪಟ್ಟದ್ದು ಎಂಬುದನ್ನು ನೆನಪಿಸ್ತೇವೆ. ಈ ಹಬ್ಬದ ಹಿನ್ನೆಲೆ ನಾವು ನೋಡುವುದಾದರೆ, ಇದು ಯಹೂದ್ಯರ ಪ್ರಾಮುಖ್ಯವಾದಂಥ ಒಂದು ಹಬ್ಬ. ತದನಂತರಗಳಲ್ಲಿ ಕ್ರೈಸ್ತ ಪಂಚಾಂಗಗಳಲ್ಲಿ ಕೂಡ ಇದು ವಿಶೇಷವಾದಂಥ ದಿನವಾಗಿ ಪರಿಗಣಿಸಲ್ಪಟ್ಟಿದೆ. ಯಹೂದ್ಯರಲ್ಲಿ 3 ರೀತಿಯ ಹಬ್ಬಗಳಿದ್ದವು. ಒಂದು ಪರ್ಣಶಾಲೆಗಳ ಹಬ್ಬ, ಫೀಸ್ಟ್ ಆಫ್ ಟೆಬರ್ನಾಕಲ್ಸ್ ಎಂಬುದಾಗಿ ಹೇಳ್ತಾರೆ. ಎರಡನೇದು ಪಸ್ಕ ಹಬ್ಬ, ಪ್ಯಾಸ್ ಓವರ್ ಎಂಬುದಾಗಿ ಹೇಳ್ತಾರೆ. ಮೂರನೇದಾಗಿ ಪಂಚಾಶತಮ ಹಬ್ಬ, ಪೆಂಟಕೋಸ್ಟಲ್ ಡೇ. ಪರ್ಣಶಾಲೆಗಳ ಹಬ್ಬವು ಇಸ್ರೇಲರು ಅರಣ್ಯದಲ್ಲಿ ಪ್ರಯಾಣ ಮಾಡಿದಂಥ ಜೀವನ ನೆನಪು ಮಾಡ್ತದೆ.
ಪಸ್ಕ ಹಬ್ಬವು ಇಸ್ರೇಲರು ಐಗುಪ್ತದಿಂದ ಪ್ರಯಾಣ ಮಾಡಿದಂಥ ಜೀವಿತ ನೆನಪು ಮಾಡ್ತದೆ. ಪಂಚಾಶತಮ ದಿನ ಹಬ್ಬವು ಸುಗ್ಗಿ ಹಬ್ಬ, ಇಲ್ಲವೇ ಪ್ರಥಮ ಫಲವನ್ನು ಸಮರ್ಪಿಸುವಂಥ ಒಂದು ದಿನ. ಆದ್ದರಿಂದ ಪ್ರಿಯ ಸ್ನೇಹಿತರೆ, ಯಹೂದ್ಯರ ದೃಷ್ಟಿಯಲ್ಲಿ ಈ ಪಂಚಾಶತಮ ದಿನದ ಹಬ್ಬ ಅದು ಎರಡು ರೀತಿಯಲ್ಲಿ ಬಹಳ ಪ್ರಾಮುಖ್ಯವನ್ನು ಹೊಂದಿದೆ. ಒಂದು ವ್ಯವಸಾಯಗಳ ಹಬ್ಬ ಎಂಬುದಾಗಿ ಹೇಳ್ತಾರೆ. ಯಹೂದ್ಯರು ತಮ್ಮ ಕೊಯ್ಲುಗಳನ್ನು ಮುಗಿಸಿ ಆಮೇಲೆ ದೇವಾಲಯಕ್ಕೆ ಅದನ್ನು ಸಮರ್ಪಿಸಿ ದೇವಾಲಯದಲ್ಲಿ ಕೃತಜ್ಞತೆಯನ್ನು ಆಚರಿಸುವಂಥ ಒಂದು ದಿನವನ್ನಾಗಿ ಆಚರಿಸ್ತಾರೆ ಅವರು. ಆ ದಿನ ಇಡೀ ಇಸ್ರೇಲ್ ಜನಾಂಗದವರು ಅವರು ಅದನ್ನು ಯಾವುದೇ ಕೆಲಸ ಮಾಡಲಿಕ್ಕಿಲ್ಲ, ಗುಲಾಮರಿಗೂ ಅವರ ಆಳುಗಳಿಗೂ ಕೂಡ ರಜೆಯನ್ನು ಘೋಷಣೆ ಮಾಡಬೇಕಿತ್ತು. ಎರಡನೇದಾಗಿ ಈ ದಿನ ದೇವರು ಮೋಶೆಗೆ ಸೀನಾಯಿ ಬೆಟ್ಟದಲ್ಲಿ ದಶಾಜ್ಞೆಯನ್ನು ಕೊಟ್ಟ ದಿನವನ್ನಾಗಿ ಕೂಡ ಅವರು ಆಚರಿಸ್ತಿದ್ರು. ಆದ್ದರಿಂದ ಪ್ರಿಯ ಸ್ನೇಹಿತರೆ, ಯಹೂದ್ಯರು ಈ ಮೂರು ಹಬ್ಬಗಳಲ್ಲಿ ಯೆರೂಸಲೇಮಿನಿಂದ 20 ಮೈಲಿನ ನಿವೇಶನದ ಒಳಗಿರುವಂಥ ವಾಸ ಮಾಡುವಂಥ ಅನೇಕ ಯಹೂದ್ಯರು ಮತ್ತು ಯಹೂದಿ ಮತಾವಲಂಬಿಗಳು ಯೆರೂಸಲೇಮಿಗೆ ಬರಬೇಕೆನ್ನುವಂಥ ಕಡ್ಡಾಯವಿತ್ತು. ಮಾತ್ರವಲ್ಲ, ಹೊರ ಪ್ರದೇಶಗಳಿಂದ ಬಂದಂಥ ಅನೇಕ ಜನಸಮೂಹ ಈ ಹಬ್ಬಕ್ಕಾಗಿ ಯೆರೂಸಲೇಮಿಗೆ ಸೇರಿ ಬರ್ತಿದ್ರು. ಅದರಿಂದ ನೋಡಿ, ಅಪೋಸ್ತಲ ಕೃತ್ಯ ನಾವು ಓದಿದಂಥ ವೇದಪಾರಾಯಣ ಭಾಗದ ಅಪೋಸ್ತಲ ಕೃತ್ಯದಲ್ಲಿ ಪವಿತ್ರಾತ್ಮ ವರ ಇಳಿದು ಬಂದಾಗ ಅಲ್ಲಿ ಜನಸಾಗರ ಸೇರಿತ್ತು. ಅದು ಪಂಚಾಶತಮ ದಿನದ ಹಬ್ಬದ ದಿನವಾಗಿತ್ತು. ಪಂಚಾಶತಮ ಅಂದರೆ ಅದು 50ನೇ ದಿನ ಅಥವಾ ಪಸ್ಕ ಹಬ್ಬದ ನಂತರದ 50ನೇ ದಿನ, ಅದನ್ನು ಪಂಚಾಶತಮ ದಿನ ಎನ್ನುವುದಾಗಿ ಆಚರಿಸ್ತಾರೆ. ಕೆಲವರು ಇದನ್ನು ವೈಟ್ ಸಂಡೇ ಎಂಬುದಾಗಿ ಕೂಡ ನೆನಪು ಮಾಡ್ತಾರೆ, ವೈಟ್ ಸಂಡೇ ಎಂಬುದಾಗಿ ಕೂಡ ಕರೀತಾರೆ. ಪ್ರಾರಂಭದ ಸಭೆಗಳಲ್ಲಿ ಈ ದಿನದಲ್ಲಿ ದೃಢೀಕರಣದ ಆರಾಧನೆಯನ್ನು ಕೂಡ ಇಡ್ತಾರೆ. ಮಾತ್ರವಲ್ಲ, ಕೆಲವು ಸಲ ದೀಕ್ಷೆ ಹೊಂದುವಂಥ ಆರಾಧನೆಯನ್ನು ಕೂಡ ಈ ಪೆಂಟಕೋಸ್ಟಲ್ ಡೇ ದಿನ ಮಾಡ್ತಾರಂತೆ. ಒಟ್ಟಿನಲ್ಲಿ ಪ್ರಿಯರೇ, ಇಂದು ನಾವು ನೆನಪಿಸುವಂಥ ಪವಿತ್ರಾತ್ಮನು ಕೆಲವೇ ವ್ಯಕ್ತಿಗಳ ಅಥವಾ ಕೆಲವೇ ಸಭೆಗಳ ಸೊತ್ತು ಅಲ್ಲ. ಆತನು ಎಲ್ಲ ಸಭೆಗೆ ಸೀಮಿತನು, ಎಲ್ಲ ಜನರಲ್ಲಿ ಇರುವಾತನೂ ಆಗಿದ್ದಾನೆ. ಯೋಹಾನ ಸುವಾರ್ತೆ 14ನೇ ಸಂಧಿ 16ರಿಂದ 17 ವಚನ, ಆ ಸಹಾಯಕನು ಅಂದರೆ ಪವಿತ್ರಾತ್ಮನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಬರುವನು ಮತ್ತು ನಿಮ್ಮ ಬಳಿಯಲ್ಲಿ ವಾಸ ಮಾಡ್ತಾನೆ, ನಿಮ್ಮೊಳಗೆ ಇರುವನು. ಅಂದರೆ ಒಂದು ಕ್ಷಣ ಬಂದು ಹೋಗುವಂಥ ಪವಿತ್ರಾತ್ಮನಲ್ಲ. ನಾವಿವತ್ತು ನೆನಪಿಸುವಂಥ ಅಥವಾ ನಾವಿವತ್ತು ಆರಾಧಿಸುವಂಥ ಪವಿತ್ರಾತ್ಮನು ಅದು ಒಂದು ಕ್ಷಣ ಬಂದು ಹೋಗುವಂಥ ಪವಿತ್ರಾತ್ಮ ಅಲ್ಲ. ಸದಾಕಾಲ ನಮ್ಮ ಜೊತೆಲಿ ಇರುವವನು. ಯಾರ್ಯಾರು ಯೇಸುವನ್ನು ನಂಬ್ತಾನೋ, ಯಾರ್ಯಾರು ಯೇಸುವನ್ನು ಅಂಗೀಕರಿಸ್ತಾನೋ ಅವನ ಜೊತೆಲಿ ಆ ಪವಿತ್ರಾತ್ಮ ಇದ್ದಾನೆ. ಆ ಪವಿತ್ರಾತ್ಮ ಸತ್ಯಕ್ಕೆ ನಡೆಸ್ತಾನೆ. ಆ ಪವಿತ್ರಾತ್ಮ ಪಾಪ, ನೀತಿ, ನ್ಯಾಯ ತೀರ್ವಿಕೆ ಕುರಿತು ಅರಿವನ್ನು ಹುಟ್ಟಿಸ್ತಾನೆ, ಸತ್ಯವನ್ನು ತೋರಿಸ್ತಾನೆ. ಅದರಿಂದ ಇವತ್ತಿನ ಥೀಮ್ ನಾನಾಗ ಹೇಳಿದ ಹಾಗೆ, ಆ ಪವಿತ್ರಾತ್ಮ ಇಡೀ ಸೃಷ್ಟಿಯ ಅಥವಾ ನಮ್ಮೆಲ್ಲರನ್ನು ಕೂಡ ಮಾರ್ಪಡಿಸುವಂಥ ದೇವರಾಗಿದ್ದಾನೆ, ಮಾರ್ಪಡಿಸುವಾತನಾಗಿದ್ದಾನೆ. ಈ 3 ಪರಿಚ್ಛೇದಗಳು, ಹಿರಿಯರು ಓದಂಥ 2 ಪರಿಚ್ಛೇದ ಮತ್ತು ನಾನೀಗ ಓದಂಥ ಒಂದು ಪರಿಚ್ಛೇದ ಭಾಗ, ಇದರಲ್ಲಿ ಪವಿತ್ರಾತ್ಮನು ಹೇಗೆ ಮಾರ್ಪಡಿಸ್ತಾನೆ ಅದನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಒಂದು, ಗಾಡ್ ಸ್ಪಿರಿಟ್ ಟ್ರಾನ್ಸ್ಫಾರ್ಮ್ಸ್, ದೇವರ ಆತ್ಮನಿಂದ ಮಾರ್ಪಡಿಸುವಿಕೆ.
ಪ್ರಾರಂಭದಲ್ಲಿ ದೇವರು ಅನೇಕ ಪ್ರವಾದಿಗಳ ಮೂಲಕ ಅನೇಕರನ್ನು ಮಾರ್ಪಡಿಸಿದ್ದಾನೆ. ಆಮೋಸ, ಏವೇಲ, ಮೀಕರಂತ ಅನೇಕ ಪ್ರವಾದಿಗಳು ಜನರ ಪಾಪಗಳನ್ನು ಖಂಡಿಸಿ ದೇವರ ಕಡೆಗೆ ತಿರುಗಲು, ದೇವರ ಕಡೆಗೆ ತಿರುಗಲು ಮಾತ್ರವಲ್ಲ ಮಾರ್ಪಾಡು ಹೊಂದಲು ಕರೆ ಕೊಟ್ಟರು. ಯೋನನು ಕೂಡ ನಿನೆವೆಯ ಜನರನ್ನು ಪಾಪಗಳನ್ನು ಖಂಡಿಸಿ ಅವರಿಗೆ ಪ್ರವಾದನೆ ಮಾಡಿದನು. ಇವತ್ತು ನಮ್ಮ ಹಿರಿಯರು ಓದಿದಂಥ ಪರಿಚ್ಛೇದ ಭಾಗ, ಹಳಮಡಿಕೆಯ ವೇದ ಪಾರಾಯಣ ಭಾಗ, ಎಚ್ಕೆಲ ಪುಸ್ತಕ 36ನೇ ಸಂಧಿ 24ರಿಂದ 36 ವಚನ. ದ ಬುಕ್ ಆಫ್ ಎಚ್ಕೆಲ್ 36 ಚಾಪ್ಟರ್ ವರ್ಸಸ್ 24 to 36. ಇದರಲ್ಲಿ ಬಹಳ ಸುಂದರವಾಗಿ ದೇವರು ಎಚ್ಕೆಲ್ನ ಜೊತೆಲಿ ಮಾತಾಡ್ತಾನೆ. ಇಸ್ರೇಲ್ ಜನಾಂಗಗಳಿಗೆ ಪ್ರವಾದನೆ ನೀಡ್ತಾನೆ. 27ನೇ ವಚನ ಬಹಳ ಸುಂದರವಾಗಿದೆ. ನನ್ನ ಆತ್ಮ ನಿಮ್ಮಲ್ಲಿ ಸುರಿಸುವೆನು, ಆ ಆತ್ಮನು ನಿಮ್ಮನ್ನು ನಿರ್ಮಲ ಮಾಡುವನು, ನೀವು ಶುದ್ಧರಾಗ್ತೀರಿ ಮತ್ತು ಮಾರ್ಪಾಡು ಹೊಂದುತ್ತೀರಿ. ಅಂದ್ರೆ ಒಂದು ರೀತಿಯ ಪರಿವರ್ತನೆಯ ಕಾರ್ಯವನ್ನು ಆತನು ಮಾಡ್ತಾನೆ. ಪರಿವರ್ತನೆಯ ಕಾರ್ಯ. ಒಂದು ಕಡೆಯಲ್ಲಿ ಹೇಳ್ತಾನಲ್ಲಿ, ಇಸ್ರೇಲ್ ಜನಾಂಗ ದೇವರ ದೃಷ್ಟಿಯಲ್ಲಿ ಕೆಟ್ಟವರಾಗಿದ್ರು. ದೇವರ ಆತ್ಮನ ಮೂಲಕ ಆದರೂ ಕೂಡ ದೇವರ ಆತ್ಮನ ಮೂಲಕ ಅವನನ್ನು ದೇವರು ಮಾರ್ಪಾಡುಗೊಳಿಸ್ತಾನೆ, ಪರಿಶುದ್ಧಗೊಳಿಸ್ತಾನೆ ಮತ್ತು ಕಣಿಕರದಿಂದ ಅವರ ಬಳಿಗೆ ಬರ್ತಾನೆ, ಅವರನ್ನು ಪರಿವರ್ತನೆಗೊಳಿಸ್ತಾನೆ. ಅಲ್ಲಿ ಹೇಳುವಂಥ ಒಂದು ಮಾತು ಬಹಳ ಸುಂದರವಾಗಿದೆ ಪ್ರಿಯರೇ. ಕಲ್ಲಾದ ಹೃದಯವನ್ನು ತೆಗೆದು ಮೃದುವಾದ ಹೃದಯವನ್ನು ದಯಪಾಲಿಸುವೆನು, ಹೊಸ ಮನಸ್ಸನ್ನು ಹುಟ್ಟಿಸಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು. ಬಹಳ ಸುಂದರವಾಗಿದೆ ಅಲ್ಲ. ಕಲ್ಲಿನ ಹೃದಯವನ್ನು ತೆಗೀತಾನಂತೆ, ಮೃದು ಹೃದಯವನ್ನು ಕೊಡ್ತಾನೆ. ದೇವರೆಲ್ಲವನ್ನು ಮಾಡಲು ಶಕ್ತನು. ಇನ್ನು ನಮ್ಮ ಮನೆ, ಸಮಾಜ, ಸಭೆಗಳಲ್ಲಿ ಅನೇಕ ರೀತಿಯ ತಪ್ಪು ಪಾಪಗಳನ್ನು ಮಾಡಿ ಕಲ್ಲಾದ ಹೃದಯವನ್ನು ಹೊಂದಿದ್ದವರು ಅನೇಕರಿದ್ದಾರೆ. ದೇವರ ಆತ್ಮನಿಂದ ಅವರನ್ನು ಮಾರ್ಪಾಡುಗೊಳಿಸ್ತಾನೆ ದೇವರಿಗೆ ಸಾಧ್ಯ. ಅದರಿಂದ ದೇವರನ್ನು ನಂಬಬೇಕು ನಾವು. ಹಾಗೆ ನಮ್ಮ ಕಲ್ಲಿನ ಹೃದಯ ಬದಲಾಯಿಸ್ತದೆ. ದೇವರಿಗೆ ನಮ್ಮ ಪಾಪಗಳು ಒಪ್ಪಿಕೊಂಡು ಅರಿಕೆ ಮಾಡಬೇಕು. ಆಗ ದೇವರು ನಮ್ಮ ಜೀವಿತವನ್ನು ಮಾರ್ಪಡಿಸಲು ಶಕ್ತನಾಗಿದ್ದಾನೆ. ನಾವು ಪರಿವರ್ತನೆಗೊಳ್ಳಬೇಕು ಪ್ರಿಯರೇ. ನಮ್ಮ ಜೀವಿತವನ್ನು ಮಾರ್ಪಾಡುಗೊಳಿಸಬೇಕು ನಾವು. ನಾನು ಯಾವಾಗಲೂ ಹೇಳಿದಂಥ ಒಂದು ಕಥೆ ನೆನಪಿಗೆ ಬರ್ತದೆ. ಒಬ್ಬ ಅಪ್ಪ ಮತ್ತು ಮಗಳು ಮನೆಯಲ್ಲಿ ವಾಸವಾಗಿದ್ದರು. ಅವಳಿಗೆ ತಾಯಿ ಇಲ್ಲ ಮಗಳಿಗೆ. ಅದು ಅಪ್ಪ ತಾಯಿಯಾಗಿ ತನ್ನ ಮಗಳನ್ನು ತುಂಬ ಪ್ರೀತಿ ಮಾಡ್ತಾಳೆ. ಅವಳು ಏನು ಕೇಳ್ತಾಳೋ ಅದನ್ನು ಕೊಡ್ತಿದ್ದ. ಮಾತ್ರವಲ್ಲ, ಚರ್ಚಿಗೆ ಪ್ರತಿ ಭಾನುವಾರ ಕರ್ಕೊಂಡು ಹೋಗ್ತಿದ್ದ. ಅದು ಅವನಿಗೆ ದೇವರ ಮೇಲೆ ನಂಬಿಕೆ ಇಲ್ಲ, ಚರ್ಚ್ ಮೇಲೆ ನಂಬಿಕೆ ಇಲ್ಲ. ಮಗಳನ್ನು ಚರ್ಚಿಗೆ ಪ್ರತಿ ಭಾನುವಾರ ಕಂತಂದು ಮುಟ್ಟಿಸ್ತಾನೆ ಮತ್ತು ಕರ್ಕೊಂಡು ಹೋಗ್ತಾನೆ. ಒಂದು ಸಂಡೇ ಚರ್ಚಿಗೆ ತಂದು ಮುಟ್ಟಿಸಿದ. ಚರ್ಚಿನ ಆರಾಧನೆಯಲ್ಲಿ ಅವಳು ಭಾಗವಹಿಸ್ತಾಳೆ ಮಗಳು. ಆಗ ಸಭಾಪಾಲಕರು ಅಲ್ಲಿದ್ದ ಅಯ್ಯ ಒಂದು ಸಂದೇಶ ಕೊಟ್ಟರು, ಪಾಪವು ಕೊಡುವ ಸಂಬಳ ಮರಣ. ಆ ಸಂದೇಶ ಹೇಳುವಾಗ ಸಭಾಪಾಲಕರು ಹೇಳಿದ್ರು, ಯಾರ್ಯಾರು ದೇವರ ಕಡೆಗೆ ತಿರುಗುವುದಿಲ್ಲವೋ ಅವರು ನಾಶ ಹೋಗ್ತಾರೆ, ಅವರು ಸಾಯ್ತಾರೆ. ದೇವರನ್ನು ಒಪ್ಪಿ ಅರಿಕೆ ಮಾಡಿದವನನ್ನು ದೇವರು ಉಳಿಸ್ತಾನೆ. ಈ ವಿಷಯದಲ್ಲಿ ಅವರು ಪ್ರಸಂಗ ಮಾಡಿದರು. ಬಾಲಕಿ ಎಲ್ಲ ಕೇಳ್ತಾಳೆ, ಹಾಗಾದರೆ ದೇವರ ಕಡೆಗೆ ತಿರುಗದಿದ್ದರೆ ಅವರು ನಾಶ ಆಗ್ತಾರಾ? ದೇವರು ನಂಬದಿದ್ದರೆ ಅವ್ರು ನಾಶ ಆಗ್ತಾರಾ? ನನ್ನಪ್ಪ ದೇವರು ನಂಬುವುದಿಲ್ಲ, ನನ್ನಪ್ಪ ಸಾಯ್ತಾರ?
ನನಗೆ ಅಮ್ಮ ಇಲ್ಲ, ನನ್ನ ಅಪ್ಪ ಸಾಯ್ತಾರ. ಭಾಳ ಶಾಕ್ ಆಗ್ತದೆ ಅವಳಿಗೆ. ಚರ್ಚ್ ಬಿಟ್ಟ ಮೇಲೆ ಸೀದಾ ಸಭಾಪಾಲಕರ ಹತ್ರ ಹೋಗ್ತಾಳಂತೆ ಅವಳು. ಹೋಗಿ ಕೇಳ್ತಾಳೆ, ಅಯ್ಯ, ಈಗ ನೀವು ಪಾಪ ಕೊಡೋ ಸಂಬಳ ಮರಣ ಅಂತ ಥೀಮಿನ ಮೇಲೆ ಪ್ರಸಂಗ ಮಾಡಿದ್ರಲ್ಲ, ದೇವರ ಕಡೆಗೆ ತಿರುಗದಿದ್ದರೆ ಅವರು ಸಾಯ್ತಾರ? ಹೌದು ಮಗಳೇ ಹೇಳ್ತಾರೆ ಅಂತವ್ರು. ಯಾಕೆ? ಹಾಗಾದ್ರೆ ನನ್ನ ಅಪ್ಪ ಸಾಯ್ತಾರ? ನನ್ನಪ್ಪ ದೇವರು ನಂಬುವುದಿಲ್ಲ. ಅದಕ್ಕೆ ಅಯ್ಯ ಹೇಳ್ತಾರಂತೆ, ಮಗಳೇ, ನಿನ್ನ ಅಪ್ಪನನ್ನು ನೀನು ತಿರುಗಿಸು, ದೇವರ ಕಡೆ ತಿರುಗಿಸು, ದೇವರ ಬಗ್ಗೆ ಹೇಳು ಅವರಿಗೆ, ಆಗ ಅವರು ಬದುಕ್ತಾರೆ. ಹಾಗಾದರೆ ಅಯ್ಯ, ನಾಳ್ದು ಗುರುವಾರ ನಮ್ಮ ಮನೇಲಿ ಪ್ರಾರ್ಥನಾ ಕೋಟೆ ಇಡಬೇಕು ನೀವು ಅಂತ ಹೇಳಿದ. ಕಾಟೇಜ್ ಬ್ಯಾಡ್ಮಿಂಟನ್ ಇಡಬೇಕು ನಮ್ಮ ಮನೆಯಲ್ಲಿ. ಅಯ್ಯ ಹೇಳ್ತಾರೆ, ಮಗಳೇ, ಅಪ್ಪ ಹೇಳಿಲ್ಲಲ್ಲ, ಅಪ್ಪನ ಹತ್ರ ನಾನು ಹೇಳ್ತೇನೆ, ನೀವು ನಾಳ್ದು ಗುರುವಾರ ನಮ್ಮ ಮನೇಲಿ ಪ್ರಾರ್ಥನಾ ಕೂಟ ಬರಬೇಕು. ಮನೆಗೆ ಬರ್ತಾಳೆ, ಅಪ್ಪನ ಹತ್ರ ಹೇಳ್ತಾಳೆ, ಅಪ್ಪ, ನಾಳ್ದು ಗುರುವಾರ ನಮ್ಮ ಮನೇಲಿ ಮನೆ ಪ್ರಾರ್ಥನಾ ಕೂಟ, ನೀನಿರಬೇಕು, ನೀವಿಲ್ಲಿರಬೇಕು. ಅಪ್ಪ ಹೇಳ್ತಾನೆ, ಮಗಳೇ, ಇಲ್ಲ, ನಿನಗೆ ತಿಂಡಿ ಚಹಾ ಎಲ್ಲ ತಂದಿಡ್ತೇನೆ, ಕಾಣಿಕೆ ಕೊಡ್ತೇನೆ, ನಾನಿರುವುದಿಲ್ಲ, ನಾನು ಹೊರಗೆ ಹೋಗ್ತೇನೆ. ಮಗಳು ಹೇಳ್ತಾಳೆ, ಇಲ್ಲಪ್ಪ, ನೀವಿರಲೇಬೇಕು, ನೀವಿಲ್ಲದಿದ್ದರೆ ನಾನು ಪ್ರಾರ್ಥನೆ ಕೂಡ ನಡೆಸುವುದಿಲ್ಲ, ನೀವಿರಬೇಕು ನನ್ನ ಜೊತೆಯಲ್ಲಿ. ಒಪ್ತಾನೆ. ಮಗಳ ಮೇಲೆ ಭಾಳ ಪ್ರೀತಿ ಅವನಿಗೆ. ನಾನು ದೂರದಲ್ಲಿ ಕೂತ್ಕೊಳ್ತೇನೆ ಮಗಳೇ. ಆಯಿತು. ಗುರುವಾರ ದಿನ ಬಂತು. ಸಭಾಪಾಲಕರು, ಹಿರಿಯರು, ಸಭೆ ಯಮನಸ್ಥರು ಮನೆಗೆ ಬಂದರು. ಸಂಗೀತ ಸ್ಟಾರ್ಟ್ ಆಯಿತು, ದೇವರ ವಾಕ್ಯ ಓದಿದ್ರು, ಪ್ರಸಂಗ ಆಯಿತು. ಅನಂತರ ಅಯ್ಯ ಹೇಳ್ತಾರಂತೆ, ಮಗಳೇ, ನೀನಿವತ್ತು ಪ್ರಾರ್ಥನೆ ಮಾಡ್ತೀಯಾ? ಚಿಕ್ಕ ಬಾಲಕಿ ಅವಳು ಹೇಳ್ತಾಳಂತೆ, ಅಯ್ಯ, ನನಗೆ ಪ್ರಾರ್ಥನೆ ಮಾಡಲಿಕ್ಕೆ ಗೊತ್ತಿಲ್ಲ, ಆದರೂ ನಾನು ಮಾಡ್ತೇನೆ, ಚಿಕ್ಕ ಪ್ರಾರ್ಥನೆ ಮಾಡ್ತೇನೆ ಅಯ್ಯ. ಮೊನಕಾಲೋರಿ ಅವಳು ಪ್ರಾರ್ಥಿಸ್ತಾಳಂತೆ. ಏನು ಗೊತ್ತಾ? ದೂರದಲ್ಲಿ ಅಪ್ಪ ಕೂತಿದ್ದಾನೆ, ಸಭೆಯರೆಲ್ಲ ಜನರು ಕೂತಿದ್ದಾರೆ. ಅವಳು ಮೊನಕಾಲು ಮಾಡಿದಂಥ ಪ್ರಾರ್ಥನೆ, ಸ್ವಾಮಿ ದೇವರೇ, ನನಗೆ ನನ್ನ ಅಪ್ಪ ಬೇಕು, ನನಗೆ ಅಮ್ಮ ಇಲ್ಲ, ನನಗೆ ನನ್ನ ಅಪ್ಪ ಬೇಕು. ನನ್ನ ಅಪ್ಪ ದೇವರ ಕಡೆಗೆ ತಿರುಗುವಂತೆ ಮಾಡು, ಅವು ದೇವರು ನಂಬುವಂತೆ ಮಾಡು, ಆಗ ನನ್ನ ಅಪ್ಪ ನನಗೆ ಸಿಗ್ತಾರೆ. ನನ್ನ ಅಪ್ಪ ನಾನು ತುಂಬ ಪ್ರೀತಿ ಮಾಡಿದ್ದಾರೆ, ನಾನು ಅಪ್ಪನ ಪ್ರೀತಿ ಮಾಡಿದ್ದೇನೆ, ನನಗೆ ನನ್ನ ಅಪ್ಪ ಬೇಕು ಸ್ವಾಮಿ. ದೂರದಲ್ಲಿ ಕೂತಿದ್ದಂಥ ಅಪ್ಪ ಇದ್ದಾನಲ್ಲ, ಅವನು ಕರಗ್ತಾನೆ, ಓಡಿ ಬರ್ತಾನೆ, ತನ್ನ ಮಗಳನ್ನು ಅಪ್ಪಿ ಹಿಡಿತಾನೆ, ಹಿಡಿದು, ಮಗಳೇ, ನೀನು ನನಗೆ ಬೇಕು, ನನಗೆ ದೇವರು ಬೇಕು. ಕಲ್ಲಾದ ಹೃದಯವನ್ನು ಮೃದು ಹೃದಯ ಮಾಡುವ ಆತನು ಯಾರು ಗೊತ್ತಾ? ಪವಿತ್ರಾತ್ಮ. ಅವನ ಕಲ್ಲಿನ ಹೃದಯ ಇಮಿಡಿಯೇಟ್ಲಾಗಿ ಮೃದುವಾಯಿತು. ಮಾರ್ಪಾಡಾಗ್ತಾನೆ, ಬದಲಾಗ್ತಾನೆ, ಪರಿವರ್ತನೆ ಹೊಂದುತ್ತಾನೆ. ಅದು ಪವಿತ್ರಾತ್ಮ ನಮ್ಮ ಜೊತೆಲಿದ್ದು ಕಾರ್ಯ ಮಾಡ್ತಾನೆ. ಎರಡನೇದಾಗಿ, ಗಾಡ್ ಸ್ಪಿರಿಟ್ ಯುನಿಫೈಸ್, ದೇವರ ಆತ್ಮನಿಂದ ಒಂದುಗೂಡಿಸುವಿಕೆ. ಅಪೊಸ್ತಲ ಕೃತ್ಯದಲ್ಲಿ ಪವಿತ್ರಾತ್ಮನ ಬಂದ ಕಥೆಯನ್ನು ನಾವು ನೋಡಿದ್ದೇವೆ. ಈಗ ತಾನೇ ಇಲ್ಲಿರುವುದಂಥ ಪರಿಚಯದ ಭಾಗ. ಪಂಚಶತಮ ದಿನದಂದು ಸೇರಿದಂಥ ಜನಸಮೂಹದಲ್ಲಿ ಪವಿತ್ರಾತ್ಮನ ಬಂದು ಕಾರ್ಯ ಮಾಡಿದ್ದನ್ನು ನಾವು ಇಲ್ಲಿ ನೆನಪಿಸಬಹುದು. ಯೇಸುವಿನ ಶಿಷ್ಯರಾಗಿದ್ದವರು ಒಂದಾಗಿ ಸೇರಿದ್ದಾರೆ. ಆ ಸಮಯದಲ್ಲಿ ಪವಿತ್ರಾತ್ಮನ ಆಗಮನವಾಯಿತು. ಅಂದರೆ ಪವಿತ್ರಾತ್ಮನು ಅಲ್ಲಿದ್ದಂಥ ಎಲ್ಲರನ್ನು ಕೂಡ ಒಂದು ಸೇರಿಸ್ತಾ, ಒಬ್ಬರನ್ನೊಬ್ಬರು ಹಂಚಿಕೊಂಡು ತಿಂದ್ರಂತೆ ಅವರು. ಪ್ರೀತಿ, ಅನ್ಯೋನ್ಯತೆ, ಸಮಾಧಾನ, ಸಂತೋಷ ಮೂಡಿ ಬಂದವು. ಭಯದಲ್ಲಿದ್ದಂಥ, ಸಂಶಯದಲ್ಲಿದ್ದಂಥ ಶಿಷ್ಯ ಮಂಡಳಿಯನ್ನು ಕೂಡ ಈ ಮೂಲಕ ಒಂದು ಮಾಡಿದನು. ಯೇಸು ಒಂದು ಸಂದರ್ಭದಲ್ಲಿ ಹೇಳ್ತಾನೆ ಅವರ ಹತ್ರ,
ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲ, ನಿಮ್ಮ ಬಳಿಗೆ ತಿರುಗಿ ಬರುತ್ತೇನೆ ಅಂತ ಹೇಳಿದಂಥ ಸ್ವಾಮಿ ಅವರ ಮಧ್ಯದಲ್ಲಿ ಪವಿತ್ರಾತ್ಮನ ಮೂಲಕವಾಗಿ ಕಾರ್ಯ ಮಾಡಿ ಇಡೀ ಶಿಷ್ಯ ಮಂಡಳಿಯನ್ನು, ಇಡೀ ಜನ ಸೇರಿದಂಥ ಜನಸಮೂಹವನ್ನು ಒಂದು ಮಾಡ್ತಾನೆ, ಒಟ್ಟಾಗಿ ಸೇರಿಸ್ತಾನೆ. ಅದೇ ರೀತಿ ಆ ಪವಿತ್ರಾತ್ಮನು ತನ್ನ ಶಿಷ್ಯ ಮಂಡಳಿಯ ಮೂಲಕ ಬೇರೆ ಬೇರೆ ಕಡೆಗೆ ಯೇಸುವಿನ ಸುವಾರ್ತೆಯನ್ನು ಸಾರುವಂತೆ ಮಾಡ್ತಾನೆ. ಮಾತ್ರವಲ್ಲ, ಬೇರೆ ಬೇರೆ ಭಾಷೆ ಜನರಿಗೆ ಅವರು ಒಟ್ಟಾಗಿ ಸೇರಿ ಬಂದು ಯೇಸುವಿನ ಸುವಾರ್ತೆಯನ್ನು ಕೇಳುವಂತೆ ಮಾಡ್ತಾನೆ ಪವಿತ್ರಾತ್ಮ. ಇಲ್ಲಿ ಬಹಳ ಒಂದು ವಿಶೇಷವಾಗಿ ನಾನು ಹೇಳುವಂಥದ್ದು ನೋಡಿ, ಈ ಭಾಗವನ್ನು ಕೆಲವು ಸಲ ನಾವು ತಪ್ಪಾಗಿ ಅರ್ಥ ಮಾಡ್ತೇವೆ. ಏನು ಗೊತ್ತಾ, ಬೇರೆ ಬೇರೆ ಭಾಷೆ ಅಂತ ಹೇಳುವಾಗ ಕೆಲವು ಸಲ ನಾವು ಹೇಳುವುದಿದೆ, ನನಗೆ ಪವಿತ್ರಾತ್ಮ ವರ ಬಂದಿದೆ, ವರ ಇದೆ, ನಾನು ಭಾಷೆ ಮಾತಾಡ್ತೇನೆ ಅಂತ. ನೋಡಿ, ಈ ಪರಿಚಯದ ನಾನು ಹೇಳುವಂಥದ್ದು, ಈ ಪರಿಚಯದ ಬೇರೆ ಬಾಕಿದ್ದು ನನಗೆ ಗೊತ್ತಿಲ್ಲ. ಈ ಪರಿಚಯದ ಭಾಳ ಸ್ಪಷ್ಟವಾಗಿ ಹೇಳ್ತದೆ, ನೀನು ಆಡುವಂಥ ಭಾಷೆ ಅದು ಬೇರೆಯವರಿಗೆ ಅರ್ಥ ಆಗಬೇಕು. ಅಲ್ಲಿ ಬಹಳ ಸ್ಪಷ್ಟವಾಗಿದೆ, ಅವರು ಮಾತಾಡಿದಂಥ ಭಾಷೆ ಬೇರೆಯವರಿಗೆ ಗೊತ್ತಾಯಿತು, ಅದರಿಂದ ಸುವಾರ್ತೆ ಕೇಳಲ್ಪಟ್ಟಿತು. ಯೇಸುವಿನ ಸುವಾರ್ತೆಗೋಸ್ಕರವಾಗಿ ಅಲ್ಲಿ ಭಾಷೆ ಮಾತಾಡಿದರೆ ಹೊರತು ಬೇರೆ ಯಾವ ಉದ್ದೇಶವಲ್ಲ. ಬಹಳ ಸ್ಪಷ್ಟವಾಗಿದೆ ಪ್ರಿಯರೇ, ಬಹಳ ಸ್ಪಷ್ಟವಾಗಿದೆ. ಈ ಭಾಗದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಬೇರೆ ಭಾಷೆ ಯಾಕೆ ಮಾತಾಡಿತು ಅಂತ ಹೇಳಿದ್ರೆ, ಬೇರೆ ಜನರಿಗೆ, ಬೇರೆ ಭಾಷೆ ಜನರಿಗೆ ಯೇಸುವಿನ ಸುವಾರ್ತೆ ಸಾರುವುದಕ್ಕಾಗಿ ಕೊಡಲ್ಪಟ್ಟಿತು. ನಾವು ಕೆಲವು ಸಲ ಅದನ್ನು ತಪ್ಪಾಗಿ ಅರ್ಥ ಮಾಡ್ತೇವೆ ಪ್ರಿಯರೇ, ಆಲೋಚನೆ ಮಾಡೋಣ. ನಮ್ಮಲ್ಲಿ ಅನೇಕ ಬಿರುಕುಗಳಿವೆ, ಕುಟುಂಬದಲ್ಲಿ ಅಸಮಾಧಾನ ಇದೆ. ಒಂದು ವೇಳೆ ಪವಿತ್ರಾತ್ಮ ನಮ್ಮಲ್ಲಿ ಇರುವುದಾದರೆ ಆತ ನಮ್ಮನ್ನು ಒಂದು ಮಾಡ್ತಾನೆ, ಒಟ್ಟು ಸೇರಿಸ್ತಾನೆ. ನಾನು ನೆನೆಸ್ತೇನೆ, ಕೋವಿಡ್-19 ಎನ್ನುವಂಥ ಈ ಒಂದು ವೈರಸ್ ಅದು ಇವತ್ತು ಅನೇಕ ಜನರು ಒಂದು ಮಾಡ್ತದೆ ಅಂತೆ. ತಂದೆ ತಾಯಿ ಒಂದು ಕಡೆ ಆದರೆ ಮಕ್ಕಳು ಒಂದೊಂದು ಕಡೆ ಇದ್ದರೂ ಅವರೀಗ ಒಟ್ಟಾಗಿದ್ದಾರೆ. ಒಡಹುಟ್ಟಿದ ಅಣ್ಣ ತಮ್ಮಂದಿರಲ್ಲಿ ಘರ್ಷಣೆಗಳಿದ್ದಾಗ ಅವರೀಗ ಒಟ್ಟಾಗಿದ್ದಾರೆ. ಚದ್ರಿ ಹೋದಂಥ ಜನರು ಒಂದಾಗಿದ್ದಾರೆ. ಕೋವಿಡ್-19 ಎನ್ನುವಂಥ ವೈರಸ್ ಒಂದು ಕಡೆ ಭಯ ಹುಟ್ಟಿಸಿದರೆ ಮತ್ತೊಂದು ಕಡೆಯಲ್ಲಿ ಒಂದು ಮಾಡಿತ್ತೋ. ಭಯ, ನಿರಾಶೆ, ದುಃಖದಲ್ಲಿರುವವರನ್ನು ಒಟ್ಟು ಸೇರಿಸ್ತೋ. ಅವರು ಒಂದಾಗಿ ಸಮಾಧಾನ ಜೀವಿಸುವಂತೆ ಮಾಡಿತ್ತೋ. ಪ್ರಶ್ನೆ ಹಾಕಬೇಕು ನಾವು. ಇದೊಂದು ವಾಟ್ಸಪ್ಪಲ್ಲಿ ಬಂದಂಥ ಒಂದು ಘಟನೆ, ನಡೆದಂಥ ಘಟನೆ. ಪ್ರಾರಂಭದಲ್ಲಿ ಲಾಕ್ಡೌನ್ ಆಯಿತು, ನಮಗೆಲ್ಲರಿಗೂ ಗೊತ್ತಿದೆ. 2 ವಾರ ಲಾಕ್ಡೌನ್ ಆದಂಥ ಸಂದರ್ಭ, ಯಾರು ಹೊರಗೆ ಹೋಗ್ಲಿಕ್ಕಿಲ್ಲ. ಒಂದು ಮನೆಯಲ್ಲಿ ಒಬ್ಬ ಪ್ರಾಯಸ್ಥರು, ಅವರೊಬ್ಬರೇ, ಅವರ ಮಕ್ಕಳೆಲ್ಲ ಪರದೇಶದಲ್ಲಿದ್ದಾರೆ, ಹೊರಗೆ ಹೋಗ್ಲಿಕ್ಕಿಲ್ಲ ಅವರಿಗೆ. ಪ್ರಾಯಸ್ಥರಂತೂ ಹೊರಗೆ ಹೋಗ್ಲಿಕ್ಕಿಲ್ಲ, 60 ವರ್ಷ ಮೇಲ್ಪಟ್ಟವರಿಗೆ ಹೊರಗೆ ಹೋಗ್ಲಿಕ್ಕಿಲ್ಲ, ಮಕ್ಕಳಿಗೆ ಹೊರಗೆ ಹೋಗ್ಲಿಕ್ಕಿಲ್ಲ ಅಂತ ಪರಿಸ್ಥಿತಿ. ಅವರು ಒಂದು ಕಡೆ ಚಿಂತೆ, ನೋವು, ದುಃಖ. ಅಂಥ ಸಂದರ್ಭದಲ್ಲಿ ಮನೆಯೊಳಗಿದ್ರು. ಬೆಲ್ಲಾಯಿತು ಮನೆದು, ಬಾಗಿಲು ತೆಗಿತಾರೆ. ಪೊಲೀಸ್ ಇನ್ಸ್ಪೆಕ್ಟರ್, ಪೊಲೀಸ್ ಸಿಬ್ಬಂದಿ ಎಲ್ಲ ಬಂದು ಸೇರಿದ್ದಾರೆ. ಈ ಪ್ರಾಯ ಶಾಕ್ ಆಯಿತು. ಏನಾಯಿತು, ನಾನೇನು ತಪ್ಪು ಮಾಡಿದೆ, ನೀವ್ಯಾಕೆ ಬಂದಿದ್ದೀರಿ? ಕಂಗಲಾದರು ಅವರು. ಒಬ್ಬರೇ ಇದ್ದಾರೆ. ಏನಿಲ್ಲ ಯಜಮಾನ್ರೆ, ನಾವು ಒಳಗೆ ಬರ್ಬೋದಾ? ಅವರೆಲ್ಲ ಒಳಗೆ ಬಂದರು. ಒಬ್ಬರ ಕೈಲಿ ಕೇಕ್ ಇತ್ತು. ಆ ಕೇಕನ್ನು ಟೇಬಲ್ ಮೇಲೆ ಇಟ್ಟರು. ಯಜಮಾನ್ರೆ ಬನ್ನಿ, ಇವತ್ತು ನಿಮ್ಮ ಜನ್ಮದಿನ ಅಲ್ವಾ, ನಾವು ಒಟ್ಟಾಗಿ ಬಂದಿದ್ದೇವೆ, ಆಚರಿಸುವ. ಭಯ ಆಯಿತು ಅವರಿಗೆ. ಅದೇ ವೇಳೆಯಲ್ಲಿ ಅವರಿಗೆ ಸಂತೋಷ ಆಯಿತು, ಭಾಳ ಖುಷಿಪಟ್ಟರು. ಅರೆ, ನನ್ನ ಜನ್ಮದಿನ, ನಿಮಗೆ ಗೊತ್ತು. ಅದು ಮತ್ತೆ ಇರಲಿ ಯಜಮಾನ್ರೆ, ಕೇಕ್ ಕಟ್ ಮಾಡಿ. ಕೇಕ್ ಕಟ್ ಮಾಡಿದರು.
ಎಲ್ಲರಿಗೆ ಹಂಚಿದ್ರು. ಒಟ್ಟು ಸೇರಿಸಲ್ಪಟ್ಟು ಭಾಳ ಖುಷಿಪಟ್ಟರು ಅವರು, ಭಾಳ ಖುಷಿಪಟ್ಟರು. ಆಮೇಲೆ ಕೇಳಿದರು ಅವರು ಇನ್ಸ್ಪೆಕ್ಟರ್ ಹತ್ರ, ಸ್ವಾಮಿಗಳೇ, ನನ್ನ ಜನ್ಮದಿನ ನಿಮಗೇ ಗೊತ್ತು, ನಾನು ಬಹಳ ದುಃಖದಲ್ಲಿದ್ದೆ, ನನ್ನ ಜನ್ಮದಿನ ಆಚರಿಸಲಿಕ್ಕಿಲ್ಲಲ್ಲ, ಹೊರಗೆ ಹೋಗ್ಲಿಕ್ಕಿಲ್ಲಲ್ಲ, ನನ್ನ ಮಕ್ಕಳು ಪರದೇಶದಲ್ಲಿದ್ದಾರೆ, ನಾನು ಏನು ಮಾಡೋದಪ್ಪ ಅಂತ ಭಾಳ ಚಿಂತೆಯಲ್ಲಿದ್ದೆ. ಆ ಸಮಯ ನೀವು ಬಂದ್ರಿ. ಆಗ ಅವರು ಹೇಳಿದರು, ನಿನ್ನೆ ನಿಮ್ಮ ಮಗ ಪರದೇಶದಿಂದ ಫೋನ್ ಮಾಡಿದರು ನಮಗೆ, ನನ್ನ ಅಪ್ಪ ಒಬ್ಬರು ಇದ್ದಾರೆ, ಅವರ ಜನ್ಮದಿನವನ್ನು ಆಚರಿಸಬೇಕು, ನೀವು ಹೋಗಿ, ನಾನು ಹೆಲ್ಪ್ ಮಾಡ್ತೀನಿ ಎಂಬುದಾಗಿ. ನಿಮ್ಮ ಮಗ ಹೇಳಿದ್ದಕ್ಕೆ ನಾವಿಲ್ಲಿ ಬಂದಿದ್ದೇವೆ. ಭಾಳ ಖುಷಿಯಾಯಿತು ಅವರಿಗೆ. ಒಟ್ಟಾಗಿ ಸೇರುವಂಥ ಒಂದು ಅವಕಾಶ ಸಿಕ್ಕಿತ್ತು. ಅವರು ಹೇಳಿದರು ಇನ್ಸ್ಪೆಕ್ಟರ್ಗೆ, ನೀವೇ ನನ್ನ ಮಗ, ಇವತ್ತು ನೀವೆಲ್ಲರೂ ಸೇರಿದವರು ನನ್ನ ಮಕ್ಕಳು, ಇವತ್ತು ನಾನು ಒಟ್ಟಾಗಿ ಸೇರುವಂಥ ಅವಕಾಶ ನನಗೆ ಒದಗಲ್ಪಟ್ಟಿತ್ತು. ನನ್ನ ಪ್ರಿಯ ಸ್ನೇಹಿತರೆ, ನಮ್ಮೆಲ್ಲರ ಜೀವನದಲ್ಲಿ ಕೂಡ ಪವಿತ್ರಾತ್ಮ ನಮ್ಮನ್ನು ಒಟ್ಟು ಸೇರಿಸ್ತಾನೆ, ಸಂತೋಷಪಡಿಸ್ತಾನೆ. ಕೊನೆಯ ವಚನ, ಕೊನೆಯ ಭಾಗ, ಗಾಡ್ ಸ್ಪಿರಿಟ್ ಎಂಪವರ್ಸ್. ದೇವರ ಆತ್ಮನಿಂದ ಶಕ್ತಿ ಕೊಡುವಂಥದ್ದು. ಈಗ ಓದಂಥ ಯೋಹಾನ ಸುವಾರ್ತೆಯ ಭಾಗ, ಶಿಷ್ಯ ಸಮುದಾಯ ಯಹೂದ್ಯರ ಭಯದಿಂದ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡು ಒಂದು ರೀತಿಯಲ್ಲಿ ಭಯದಲ್ಲಿ ಒಳಗಿದ್ರು. ತಮಗಿನ್ನು ಏನು ತೊಂದರೆ ಇದೆಯೋ, ಏನು ಸಂಕಷ್ಟ ಇದೆಯೋ, ಪ್ರಾಣಕ್ಕೆ ಯಾವ ತೊಂದರೆ ಇದೆಯೋ ಎಂಬಂತಾಗಿ ನೆನೆಸಿದರು. ಆದರೆ ಯೇಸು ಬಂದು ಅವರ ಮಧ್ಯದಲ್ಲಿ ನಿಂತು ಸಮಾಧಾನವಾಗಲಿ ಎಂಬುದಾಗಿ ಹೇಳಿದಾಗ ಅವರ ಭಯ ಹೋಗಿ ಶಕ್ತಿ ಬಂತಂತೆ. ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ, ಬಹಳ ಸ್ಪಷ್ಟವಾಗಿ. ಯೋಹಾನ ತನ್ನ ಸುವಾರ್ತೆಯಲ್ಲಿ ಹೇಳ್ತಾನೆ, ಅವರು ಸ್ವಾಮಿಯನ್ನು ನೋಡಿದ್ರಿಂದ ಸಂತೋಷಪಟ್ರು ಅಂತ. ಯಾಕೆ ಸಂತೋಷ ಗೊತ್ತಾ? ಯೇಸು ಅಲ್ಲಿ ಬಂದು ಸಮಾಧಾನವಾಗಲಿ ಅಂತ ಹೇಳ್ತಾನಲ್ಲ, ಆಗ ಅವರ ಇಲ್ಲಿ ಒಂದು ಭಯ ಹೋಯ್ತು, ಭಯತ್ತು ಹೋಗಿ ಅವರಲ್ಲಿ ಶಕ್ತಿ ಬಂತು, ಧೈರ್ಯ ತುಂಬಿತು, ಅದರಿಂದ ಅವರು ಸಂತೋಷಪಟ್ರು. ಯೇಸುವನ್ನು ಧೈರ್ಯಪಡಿಸಿದ. ಸೇವೆ ಕಾರ್ಯಕ್ಕೆ ಕಳುಹಿಸಿದನ್ನು ಕೂಡ ನಾವು ಈ ಭಾಗದಲ್ಲಿ ನೋಡ್ತೇವೆ. ತಂದೆ ನನ್ನನ್ನು ಕಳುಹಿಸಿಕೊಟ್ಟಂತೆ ನಾನು ನಿಮ್ಮನ್ನು ಕಳುಹಿಸ್ತೇನೆ, ತಂದೆ ನನ್ನ ದೇವರಾತ್ಮನ ಮೂಲಕವಾಗಿ ನಾನು ಕಾರ್ಯ ಮಾಡಿದಂತೆ ನೀವು ದೇವರಾತ್ಮನ ಮೂಲಕ ಕಾರ್ಯ ಮಾಡಬೇಕು ಅಂತ ಹೇಳಿ ಅವರಿಗೆ ಶಕ್ತಿಯನ್ನು ತುಂಬಿಸ್ತಾನೆ. ದೇವರ ವಾಕ್ಯ ಹೇಳ್ತದೆ, ಪವಿತ್ರಾತ್ಮ ವರವು ಅವರಿಗೆ ಕೊಡಲ್ಪಟ್ಟಾಗ ಅವರ ಅಧಿಕಾರವನ್ನು ಹೊಂದಿದ್ರು, ಬಲವನ್ನು ಹೊಂದಿದ್ರು, ಪವರನ್ನು ಹೊಂದಿದ್ರು. ಮಾತ್ರವಲ್ಲ, ಪಾಪಗಳನ್ನು ಕ್ಷಮಿಸಿ ಬಿಡುವಂಥ ಅಧಿಕಾರವು ಅವರಿಗೆ ಕೊಡಲ್ಪಟ್ಟಿತು, ಶಕ್ತಿ ಕೊಡಲ್ಪಟ್ಟಿತು. ಈ ಶಿಷ್ಯ ಸಮುದಾಯದವರು, ಶಿಷ್ಯ ಮಂಡಳಿಯವರು ಯೇಸುವಿನ ಹೊಂದಿದಂಥ ಪವಿತ್ರಾತ್ಮ ವರವನ್ನು ಪಡೆದುಕೊಂಡವರಾಗಿ ಯೇಸುವಿಗಾಗಿ ಹತಸಾಕ್ಷಿಯ ಮರಣವನ್ನು ಅನುಭವಿಸಿದರು. ಸೇವೆಯಲ್ಲಿ ಹಿಂಸೆ ಶಿಲುಬೆ ಬಂದಾಗ ಧೈರ್ಯವುಳ್ಳವರಾಗಿ ಶಕ್ತಿಯನ್ನು ಪಡೆದುಕೊಂಡು ಲೋಕದ ಕಟ್ಟ ಕಡೆವರೆಗೆ ಹೋಗಿ ಸುವಾರ್ತೆಯನ್ನು ಸಾರಿದರು. ತಮಗೆ ಈ ಶಕ್ತಿಯು ಪವಿತ್ರಾತ್ಮದಿಂದ ಕೊಡಲ್ಪಟ್ಟದ್ದು ಎಂಬುದಾಗಿ ಸಾಕ್ಷಿ ಕೊಟ್ಟರು. ಇನ್ನು ನಮ್ಮ ಜೀವನದಲ್ಲಿ ಹಿಂಸೆ, ನೋವು, ಭಯ, ನಿರಾಶೆ ಸ್ಥಿತಿ ಇರುವಾಗ ಪವಿತ್ರಾತ್ಮ ನಮಗೆ ಶಕ್ತಿ ತುಂಬಿಸ್ತಾನೆ, ಬಲಪಡಿಸ್ತಾನೆ, ಧೈರ್ಯ ತುಂಬಿಸ್ತಾನೆ, ನಮ್ಮಲ್ಲಿ ಅದ್ಭುತ ನಡೆಸುವಂತೆ ಮಾಡ್ತಾನೆ, ನಾವು ಜೀವಿಸುವಂತೆ ಮಾಡ್ತಾನೆ. ಆ ಪವಿತ್ರಾತ್ಮ ಇವತ್ತು ನಮ್ಮಲ್ಲಿದ್ದಾನೆ ಪ್ರಿಯರೇ. ಒಂದು ಕತೆ, ಅದು ಕೂಡ ನಾನು ಯಾವಾಗಲೂ ಹೇಳಿದಂಥ ಒಂದು ಕತೆ. ಒಂದು ಅಜ್ಜಿ ಮೂಲಂಗಿಯನ್ನು ಮಾಡ್ತಿದ್ದಂತೆ. ಪ್ರತಿ ಮನೆಗೆ ಮೂಲಂಗಿಯನ್ನು ಮಾರುವಾಗ ಆ ಮೂಲಂಗಿಯಲ್ಲಿದ್ದಂಥ ಮೇಲಿನ ಸೊಪ್ಪಿದೆ ಅಲ್ಲ, ಅದನ್ನು ಕಟ್ಟು ಮಾಡಿ ಬಡವರಿಗೆ ಫ್ರೀಯಾಗಿ ಕೊಡ್ತಿತ್ತಂತೆ.
ಅವರಿಗೆ ಸೇಲ್ ಮಾಡಿಕೊಂಡು ಹೋಗ್ತಿದ್ರು. ಒಬ್ಬರೇ ಇದ್ದಾರೆ ಅಜ್ಜಿ, ಮನೇಲಿ ಯಾರಿಲ್ಲ. ಒಂದು ಸಲ ಅವರಿಗೆ ಅಸೌಖ್ಯ ಆಯಿತು, ಬೆಡ್ ಮೇಲೆ ಮಲಗಿದ್ದಾರೆ, ಎದ್ದೇಳಲಿಕ್ಕೆ ಆಗ್ತಾ ಇಲ್ಲ. ಆಗ ಯೇಸುವಿನ ಹತ್ರ ಅವರು ಹೇಳ್ತಾರಂತೆ, ಬೇಡ್ತಾರಂತೆ, ಸ್ವಾಮಿ ನನಗೆ ಬಲ ಇಲ್ಲ, ಎದ್ದೇಳಲಿಕ್ಕೆ ಆಗ್ತಾ ಇಲ್ಲ, ನಾನು ಒಬ್ಬಳೇ ಇದ್ದೇನೆ, ನಾನು ಮೂಲಂಗಿ ಸೊಪ್ಪನ್ನು ಬಡವರಿಗೆ ಕೊಟ್ಟದ್ದನ್ನು ಇವತ್ತು ನೆನಪು ಮಾಡು ಸ್ವಾಮಿ ಅಂತ ಬೇಡ್ತಾಳಂತೆ. ನನ್ನ ನೆನಪು ಮಾಡ್ಕೋ ಸ್ವಾಮಿ. ಆಗ ಕನಸಿನಲ್ಲಿ ದೂತ ಬಂದು ಅವಳಿಗೆ ಸೊಪ್ಪನ್ನು ಕೊಡ್ತಾನಂತೆ. ಸೊಪ್ಪು ಕೊಟ್ಟು, ಅಮ್ಮ ಈ ಸೊಪ್ಪನ್ನು ಹಿಡ್ಕೊಂಡು ಮೇಲೆ ಬಾ, ಎದ್ದೇಳು, ಬಲವಂತು. ಆ ಸೊಪ್ಪನ್ನು ಹಿಡಿತಾಳೆ, ಕಟ್ಟಾಗ್ತದೆ ಸೊಪ್ಪು. ಎರಡನೇ ಸಲ ಸೊಪ್ಪು ಕೊಡ್ತಾನೆ ದೂತ, ಅದು ಕಟ್ಟಾಗ್ತದೆ. ಆಗ ಆ ಅಜ್ಜಿ ಹೇಳ್ತಾರಂತೆ, ಯೇಸು ನನಗೆ ಸೊಪ್ಪು ಬೇಡ, ನನಗೆ ನಿನ್ನ ಕೈ ಕೊಡು, ನಿನ್ನ ಬಲಗೈ ನನಗೆ ಕೊಡು ಸ್ವಾಮಿ. ನಾನು ನಿನ್ನ ಬಲಗೈಯನ್ನು ಹಿಡಿದುಕೊಂಡು ನಾನು ಮೇಲೆ ಬರ್ತೇನೆ. ಆಗ ಯೇಸು ತನ್ನ ಬಲಗೈಯನ್ನು ಕೊಡ್ತಾನಂತೆ. ಆ ಬಲಗೈಯನ್ನು ಹಿಡಿದಾಗ ಅವಳಿಗೆ ಬಲ ಬಂತು, ಶಕ್ತಿ ಬಂತು. ಕೀರ್ತನೆಗಾರ ಹೇಳ್ತಾನೆ ನೋಡಿ, ನಿನ್ನ ಬಲಗೈ ನನಗೆ ಆಧಾರವಾಗಿರಲಿ. ದೇವರ ಬಲಗೈ, ದೇವರ ಕೈ, ಅದು ಬಲ ಶಕ್ತಿಯನ್ನು ತುಂಬಿಸ್ತದೆ. ನನ್ನ ಪ್ರಿಯ ಸ್ನೇಹಿತರೆ, ಪವಿತ್ರಾತ್ಮನ ಮೂಲಕವಾಗಿ ನನಗೆ ನಿನಗೆ ಬಲವನ್ನು ಕೊಡುವ ಆತನು ದೇವರು. ಶಕ್ತಿಯನ್ನು ತುಂಬಿಸ್ತಾನೆ. ನಿರಾಶರಾದಾಗ, ಚಿಂತೆಯಲ್ಲಿದ್ದಾಗ, ದುಃಖದಲ್ಲಿದ್ದಾಗ, ಯಾರಿಲ್ಲ, ನನ್ನ ಸ್ಥಿತಿ ಕೈಗೆ ಪಟ್ಟಂಥ ಸ್ಥಿತಿಯಾಗಿದೆ, ನನಗೆ ಯಾರಿಲ್ಲ ಎಂಬುದಾಗಿ ನೆನೆಸುವಾಗ ನಿನ್ನ ಜೀವನದಲ್ಲಿ ದೇವರು ತನ್ನ ಬಲಗೈಯನ್ನು ತೋರಿಸಿ ಬಲ ನೀಡ್ತಾನೆ, ಶಕ್ತಿ ತುಂಬಿಸ್ತಾನೆ, ಧೈರ್ಯಪಡಿಸ್ತಾನೆ. ಆ ಮೂಲಕವಾಗಿ ನಮ್ಮನ್ನು ಮಾರ್ಪಡಿಸ್ತಾನೆ. ಅಂದು ಮೋಶೆ, ದೇವರು ಇಸ್ರೇಲನ್ನು ಐಗುಪ್ತ ದೇಶದಿಂದ ಬಿಡುಗಡೆ ಮಾಡುವುದಕ್ಕಾಗಿ ಮೋಶೆಯ ನಾಯಕನನ್ನಾಗಿ ಕೊಡ್ತಾನೆ. ಮೋಶೆ ಹೋಗ್ತಾನೆ. ಐಗುಪ್ತದಲ್ಲಿ ಹೋದಾಗ ದೇವರು ಅಲ್ಲಿ ಅನೇಕ ಬಾಧೆಗಳನ್ನು, ಉಪದ್ರವಗಳನ್ನು ಕೊಡ್ತಾನಂತೆ. ಕೊನೆಯ ಉಪದ್ರ ಯಾವುದು ಗೊತ್ತಾ? ಚೊಚ್ಚಲು ಮಕ್ಕಳು ಸತ್ತಾಗ, ಅಲ್ಲಿ ದೇಶದಲ್ಲಿದ್ದಂಥ ಇಡೀ ಚೊಚ್ಚಲು ಮಕ್ಕಳು ಸತ್ತಾಗ, ಆ ಉಪದ್ರ ಆದಾಗ ಫರೋಹನ ಮನಸ್ಸು ಮೃದುವಾಗ್ತದಂತೆ, ಮಾರ್ಪಾಡಾಗ್ತದಂತೆ. ಅವನು ಕೂಡಲೇ ಐಗುಪ್ತದಲ್ಲಿದ್ದಂಥ ಇಷ್ಟೇ ಜನರನ್ನು ಹೇಳ್ತಾನೆ, ಹೋಗಲಿ ಅವಳು ಅಂತ. ಹೋಗ್ತಾರೆ. ಹೋಗಿ ಕೆಂಪು ಸಮುದ್ರ ಹತ್ರ ಬರುವಾಗ ಮತ್ತೆ ಅವನ ಹೃದಯ ಕಠಿಣವಾಗ್ತದೆ. ದೇವರ ವಾಕ್ಯ ಹೇಳ್ತದೆ, ಕಠಿಣವಾಗ್ತದೆ. ಆಗ ಮತ್ತೆ ಬರ್ತಾನಂತೆ ಅವನು. ನನ್ನ ಪ್ರಿಯ ಸ್ನೇಹಿತರೆ, ಇವತ್ತು ಕೋವಿಡ್-19 ಎನ್ನುವಂಥ ವೈರಸ್ ಒಂದು ರೀತಿಯ ಉಪದ್ರ ಇಡೀ ಜಗತ್ತನ್ನು ಆವರಿಸಿದೆ ಅಲ್ವಾ? ಅದರಲ್ಲಿ ಅನೇಕ ಜನರು ಸತ್ರು. ನಮ್ಮ ಹೃದಯ ಇವತ್ತು ಕಠಿಣವಾಗಿದೆಯಾ? ಅಥವಾ ಫರೋಹನಂತೆ ಒಂದು ಸಲ ಮಾರ್ಪಟ್ಟು ಮತ್ತೆ ಕಠಿಣವಾಗಿದೆಯಾ? ನಾವು ಇವತ್ತು ಪರೀಕ್ಷೆ ಮಾಡಿಕೊಳ್ಬೇಕು. ನನ್ನ ಮನಸ್ಸು ಮಾರ್ಪಾಡಾಗಬೇಕು. ಉಪದ್ರ ಬಂದಿದೆ, ಆ ಉಪದ್ರದಿಂದ ನಾನೇನು ಬಿಡುಗಡೆ ಹೊಂದಬೇಕಾದ್ರೆ ಪವಿತ್ರಾತ್ಮ ನಂಬಬೇಕು. ನಾವು ತ್ರೈಕನಾದಂಥ ದೇವರು ನಂಬಬೇಕು. ನಾವು ದೇವರಿಗೆಲ್ಲವನ್ನು ಸಮರ್ಪಿಸಬೇಕು. ಆಗ ನನ್ನ ಜೀವನದಲ್ಲಿ ಮಾರ್ಪಾಡಾಗ್ತದೆ. ಕಲ್ಲಾದ ಹೃದಯವನ್ನು ದೇವರು ತೆಗೀತಾನೆ, ಹೊಸ ಮನಸ್ಸನ್ನು ಕೊಡ್ತಾನೆ, ನೂತನ ಸ್ವಭಾವವನ್ನು ದಯಪಾಲಿಸ್ತಾನೆ, ಹುಟ್ಟಿಸ್ತಾನೆ. ನೀನು ಬದಲಾಗೋಣ. ಬದಲಾವಣೆ ಜೀವನದೊಂದಿಗೆ ಯೇಸುವಿನ ಬಳಿಗೆ ಬರುವ ಪ್ರಿಯರೇ, ಪರಿವರ್ತನೆ ಜೀವನದೊಂದಿಗೆ ನೀನು ಯೇಸುವಿನ ಬಳಿಗೆ ಬರುವ ಆಗ ಯೇಸು ನಮ್ಮನ್ನು ನಡೆಸ್ತಾನೆ, ಬಲಪಡಿಸ್ತಾನೆ. ಆಮೇನ್. ತಲೆಯನ್ನು ಭಾಗಿಸ್ಕೊಂಡು ಪ್ರಾರ್ಥಿಸೋಣ. ಪ್ರೀತಿಯ ದೇವರೇ, ಈ ದಿನಕ್ಕಾಗಿ, ಈ ವಾಕ್ಯ ಸಂದೇಶಕ್ಕಾಗಿ ನನಗೆ ಸ್ತೋತ್ರ ಹೇಳ್ತೇನೆ ಸ್ವಾಮಿ.
ಮಾರ್ಪಾಡು ಹೊಂದಬೇಕೆಂಬುದಾಗಿ ನೀನು ಹೇಳಿದ್ದಿ. ಪವಿತ್ರಾತ್ಮನು ನಮ್ಮೊಳಗೆ ಸದಾ ಇರುವಂಥವನು ನಮ್ಮಲ್ಲಿ ಮಾರ್ಪಾಡು ಮಾಡ್ತಾನೆ, ಪರಿವರ್ತನೆ ಮಾಡ್ತಾನೆ, ನಮ್ಮನ್ನು ನಡೆಸ್ತಾನೆ, ಒಂದು ಸೇರಿಸ್ತಾನೆ, ನಮಗೆ ಶಕ್ತಿ ಬಲವನ್ನು ಕೊಡ್ತಾನೆ. ನಾವೆಲ್ಲರೂ ಅನೇಕ ಸಲ ನಿರಾಶೆ, ಭಯ, ಸಂಶಯ, ದುಃಖ, ನೋವಿನ ಚಿಂತೆಯಲ್ಲಿರುವಂಥ ಸಮಯದಲ್ಲಿ, ಭಯದ ವಾತಾವರಣದಲ್ಲಿರುವಾಗ ನಮಗೆ ಧೈರ್ಯಪಡಿಸ್ತಾನೆ. ಆ ಪವಿತ್ರಾತ್ಮ ನಮ್ಮೊಳಗೆ ಬರುವಂತೆ ಸ್ವಾಮಿ ಸಹಾಯ ಮಾಡು. ನಮ್ಮ ಜೊತೆಯಲ್ಲಿ ಯಾವಾಗಲೂ ಇರುವಂತೆ, ನಮ್ಮ ಸಭೆಗಳಲ್ಲಿರುವಂತೆ, ನಮ್ಮ ಮನೆಗಳಲ್ಲಿರುವಂತೆ, ನಮ್ಮ ಮನಗಳಲ್ಲಿರುವಂತೆ ನೀನು ನಮ್ಮ ನಡೆಸಿ ಎಂಬುದಾಗಿ ಯೇಸುವಿನ ಹೆಸರಿನಲ್ಲಿ ಬೇಡಿದ್ದೇನೆ ತಂದೆ, ಆಮೇನ್. 98ನೇ ತುಳು ಸಂಗೀತದಲ್ಲಿ 1 ಮತ್ತು 4ನೇ ಚರಣವನ್ನು ಹಾಡೋಣ. ಪವಿತ್ರ ಜೀವದಾತ್ಮ ಎನಾತ್ಮ ಜೀವಗೂ ಈ ಏಳಿಗೆನ ಮಲ್ಪು ಸುದಾನ ಕೊಡ್ದು. ನಾವು ಒಟ್ಟಾಗಿ ಪ್ರಭು ತಾನು ಕಲಿಸಿದ ಕರ್ತನ ಪ್ರಾರ್ಥನೆ ಹೇಳೋಣ. ಪರಲೋಕದಲ್ಲೂ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರಿದ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅಣುವಿನಿಂದ ಆಹಾರ ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದರೆ ನಾವು ಕ್ಷಮಿಸುವಂತೆ ನಮ್ಮ ತಪ್ಪು ಕ್ಷಮಿಸು. ನಮ್ಮನ್ನು ಶೋಧನೆಯಲ್ಲಿ ಸೇರಿಸದೆ ಕೇಳಿ ತಪ್ಪಿಸು. ಯಾಕಂದ್ರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲಿನವೇ, ಆಮೆನ್. ವಿಶ್ವಾಸದಿಂದ ಪ್ರಭುವಿನ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. ಯೆಹೋ ನಿಮ್ಮನ್ನು ಆಶ್ವಸಿ ಕಾಪಾಡಲಿ. ಯೆಹೋನು ಪ್ರಸನ್ನ ಮುಖದಿಂದ ನಿಮ್ಮ ನೋಡಿ ನಿಮ್ಮ ಮೇಲೆ ದಯವಿಡಲಿ. ಯೆಹೋ ನಿಮ್ಮ ಮೇಲೆ ಕೃಪಾ ಕಟಾಕ್ಷ ಬಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ ಸದಾ ಕಾಲ ನಿಮ್ಮೆಲ್ಲರ ಸಂಗಡ ಇರಲಿ. ಆಮೇನ್. ಪೂರ್ಣ ತೃಪ್ತಿಗೊಳಿಸು.